ಕರ್ನಾಟಕ ಎಕನಾಮಿಕ್ ಸರ್ವೆ 2024-25 ಮೊದಲನೇದಾಗಿ ನೋಡೋದಾದರೆ ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ. ಇದ್ರ ಬಗ್ಗೆ ನೋಡೋದಾದರೆ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು 1,91,791 ಚದರ ಕಿಲೋಮೀಟರ್ ಇದ್ದು, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಶೇಕಡ 5.83ರಷ್ಟಿದೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,10,95,297 ಆಗಿದ್ದು, ಇದು ರಾಷ್ಟ್ರದ ಒಟ್ಟು ಜನಸಂಖ್ಯೆಯ ಶೇಕಡ 5.05ರಷ್ಟು ಇರುತ್ತದೆ. ಆಮೇಲೆ ಭಾರತದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ಪೈಕಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕವು 9ನೇ ಸ್ಥಾನದಲ್ಲಿ ಇರೋದು ನಾವು ನೋಡ್ಬೋದಾಗಿದೆ. ಕರ್ನಾಟಕವು ಬಹು ವೇಗದಲ್ಲಿ ನಗರೀಕರಣಗೊಳ್ಳುತ್ತಿರುವ ರಾಜ್ಯವಾಗಿದ್ದು, ಕಳೆದ ದಶಕದಲ್ಲಿ ರಾಜ್ಯದ ನಗರೀಕರಣ ಶೇಕಡ 4.68 ಹೆಚ್ಚಳವಾಗಿದೆ. ನೆಕ್ಸ್ಟು ನಾವು ನೋಡೋದಾದರೆ ವಲಯವಾರು ಬೆಳವಣಿಗೆ ನಾವು ನೋಡೋದಾದರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ವಲಯವಾರು ಕೊಡುಗೆ ಪ್ರಸಕ್ತ ಬೆಳೆಗಳಲ್ಲಿ ನಾವು ನೋಡೋದಾದರೆ ಕೃಷಿ ಮತ್ತು ಅವಲಂಬಿತ ವಲಯದ ಬೆಳವಣಿಗೆ ದರ 2023-24ನೇ ಸಾಲಿನಲ್ಲಿ 4.9ರಷ್ಟು ಶೇಕಡ ಹೋಲಿಸಿದರೆ 2024-25ನೇ ಸಾಲಿನಲ್ಲಿ ಶೇಕಡ 4.4ರಷ್ಟು ಆಗಬಹುದೆಂದು ಅಂದಾಜಿಸಲಾಗಿದೆ. ಕೈಗಾರಿಕಾ ವಲಯದ ಬೆಳವಣಿಗೆ ದರ 2023-24ರಲ್ಲಿ 8.9ರಷ್ಟಿದ್ದು, 2024-25ನೇ ಸಾಲಿನಲ್ಲಿ 9.20ರಷ್ಟು ಬೆಳವಣಿಗೆಯಾಗುವ ನಿರೀಕ್ಷೆ ಇದೆ. 2023-24ನೇ ಸಾಲಿನಲ್ಲಿ ಶೇಕಡ 7.9ರಷ್ಟಿದ್ದು, ಸೇವಾ ವಲಯದ ಬೆಳವಣಿಗೆ ದರ 2024-25ರಲ್ಲಿ ಶೇಕಡ 8.9ರಷ್ಟು ಬೆಳವಣಿಗೆಯಾಗುವ ನಿರೀಕ್ಷೆ ಇದೆ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಗಳ ವಲಯಗಳ ಕೊಡುಗೆ 2023-24ನೇ ಸಾಲಿನಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪಾದನೆಯಲ್ಲಿ ಕೃಷಿ ವಲಯದ ಕೊಡುಗೆ ಶೇಕಡ 13.04ರಷ್ಟಿದ್ದು, 2024-25ನೇ ಸಾಲಿನಲ್ಲಿ ಶೇಕಡ 11.07ಕ್ಕೆ ಇಳಿಕೆಯಾಗಿರುತ್ತದೆ. 2023-24ನೇ ಸಾಲಿನಲ್ಲಿ ಕೈಗಾರಿಕೆ ವಲಯದ ಕೊಡುಗೆ ಶೇಕಡ 20.24ರಷ್ಟಿದ್ದು, 2024-25ನೇ ಸಾಲಿನಲ್ಲಿ ಶೇಕಡ 20.02ಕ್ಕೆ ಇಳಿಕೆಯಾಗಿದೆ. ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸೇವಾ ವಲಯದ ಕೊಡುಗೆಯು ಅಧಿಕವಾಗಿದ್ದು, 2023-24ನೇ ಸಾಲಿನಲ್ಲಿ ಶೇಕಡ 66.72ರಷ್ಟಿದೆ. 2024-25ನೇ ಸಾಲಿನಲ್ಲಿ ಇದು ಶೇಕಡ 68.01ಕ್ಕೆ ಏರಿಕೆಯಾಗಿರೋದು ನಾವು ನೋಡ್ಬೋದು. ಹಾಗೆ ತಲಾ ಆದಾಯ ನೋಡೋದಾದರೆ ಪ್ರಶಸ್ತ ಬೆಲೆಗಳಲ್ಲಿ 2023-24ನೇ ಸಾಲಿನಲ್ಲಿ ರಾಜ್ಯದ ನಿವ್ವಳ ತಲಾ ಆದಾಯವು 3,39,813 ರೂಪಾಯಿಗಳಷ್ಟಿದ್ದು, ಇದು 2024-25ಕ್ಕೆ ನೋಡೋದಾದರೆ ಶೇಕಡ 12.1ರಷ್ಟು ಹೆಚ್ಚಳದೊಂದಿಗೆ 3,80,906 ರೂಪಾಯಿಗಳಷ್ಟಾಗುವುದೆಂದು ಅಂದಾಜಿಸಲಾಗಿದೆ. ಕರ್ನಾಟಕ ರಾಜ್ಯದ ತಲಾ ಆದಾಯವು ರಾಷ್ಟ್ರೀಯ ತಲಾ ಆದಾಯಕ್ಕಿಂತ ಶೇಕಡ 90ರಷ್ಟು ಹೆಚ್ಚಳವಾಗಿರುತ್ತದೆ. ಸ್ಥಿರ ಬೆಲೆಗಳಲ್ಲಿ ರಾಜ್ಯದ ತಲಾ ಆದಾಯವು 2023-24ನೇ ಸಾಲಿನಲ್ಲಿ 1,91,970 ರೂಪಾಯಿಗಳಷ್ಟಿದ್ದು, ಇದು 2024-25ನೇ ಸಾಲಿಗೆ ಶೇಕಡ 6.6ರಷ್ಟು ಹೆಚ್ಚಳದೊಂದಿಗೆ 2,04,605 ರೂಪಾಯಿಗಳಷ್ಟಾಗುವುದೆಂದು ಒಂದು ಅಧ್ಯಯನ ಮಾಡಲಾಗಿದೆ. ರಾಜ್ಯದ ಆದಾಯ ಮತ್ತು ತಲಾ ಆದಾಯಗಳ ಹೋಲಿಕೆ ನೋಡೋದಾದರೆ ಫಸ್ಟು ರಾಜ್ಯ ಆದಾಯ ಅಂದರೆ ಈ ದೆಹಲಿ ಫಸ್ಟ್ ಇದೆ, ನಂತರ ತೆಲಂಗಾಣ ಇದೆ, ಆಮೇಲೆ ಕರ್ನಾಟಕ ಇದೆ. ನೋಡಿ, ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯದ ತಲಾ ಆದಾಯದ ಶ್ರೇಯಾಂಕ 3ನೇ ಸ್ಥಾನದಲ್ಲಿದ್ದರೆ, ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ದೆಹಲಿ ತಲಾ ಆದಾಯ ಶ್ರೇಯಾಂಕದಲ್ಲಿ 1ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಬಂದು ನೋಡೋದಾದರೆ ಜಿಲ್ಲಾ ಆದಾಯ ವರ್ಸಸ್ ಜಿಲ್ಲಾ ತಲಾ ಆದಾಯ.
ಜಿಲ್ಲಾ ಆದಾಯ ಅಂದರೆ ಕೋಷ್ಟಕ ನೋಡಿ 2023-24ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯು ಒಟ್ಟು ಜಿಲ್ಲಾ ಆದಾಯದಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ. ಪ್ರಸ್ತುತ ಬೆಲೆಗಳಲ್ಲಿ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನ, ನಂತರದ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳಿರುತ್ತದೆ. ನೆಕ್ಸ್ಟು 2023ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಯು ಒಟ್ಟು ಜಿಲ್ಲಾ ಆದಾಯದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಜಿಲ್ಲಾ ಆದಾಯದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿರುತ್ತದೆ. ನಂತರದ ಸ್ಥಾನಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು. ಜಿಲ್ಲಾ ತಲಾದಾಯಗಳಲ್ಲಿ ಕಲಬುರಗಿ ಜಿಲ್ಲೆಯು ಕೊನೆಯ ಸ್ಥಾನದಲ್ಲಿದೆ. ನಂತರ ಸ್ಥಾನಗಳಲ್ಲಿ ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಬೀದರ್ ಈ ಜಿಲ್ಲೆಗಳು ಅಂದರೆ ಕಲಬುರಗಿ ವಿಭಾಗದ್ದು ಈ ಜಿಲ್ಲೆಗಳು ಇರ್ತವೆ. ನೆಕ್ಸ್ಟು ಹಣದುಬ್ಬರ ನೋಡೋದಾದರೆ ಆರ್ಥಿಕತೆಯ ಕಾಲಾವಧಿಯಲ್ಲಿ ಸರಕು ಮತ್ತು ಸೇವೆಗಳ ಸಾಮಾನ್ಯವಾಗಿ ಬೆಲೆಗಳ ಮಟ್ಟದ ಏರಿಕೆಯೇ ಹಣದುಬ್ಬರ. ಬೆಲೆ ಏರಿಕೆಯಾದಾಗ ಚಲಾವಣೆಯ ಪ್ರತಿ ಘಟಕವು ಕಡಿಮೆ ಪ್ರಮಾಣದಲ್ಲಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುತ್ತವೆ. ಇದು ಒಂದು ದೇಶದ ಚಲಾವಣೆಯಲ್ಲಿರುವ ನಾಣ್ಯದ ಖರೀದಿ ಶಕ್ತಿಯನ್ನು ಸೂಚಿಸುತ್ತದೆ. ನೆಕ್ಸ್ಟು ಭಾರತದಲ್ಲಿ ಹಣದುಬ್ಬರ ಈ 2 ವಿಧಗಳಾಗಿ ನಾವು ನೋಡ್ತೀವಿ. ವಿಧದಲ್ಲಿ ಅಳೆಯುವ ಪದ್ಧತಿ ಇದೆ. ಒಂದು ಸಗಟು ಬೆಲೆ ಸೂಚ್ಯಂಕವು ಸಗಟು ಬೆಲೆ ಹಂತದಲ್ಲಿ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕವು ಚಿಲ್ಲರೆ ಬೆಲೆ ಹಂತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುತ್ತದೆ. ನೆಕ್ಸ್ಟು ಆಂತರಿಕ ಉತ್ಪನ್ನದ ಅಂತರ್-ರಾಜ್ಯ ಹೋಲಿಕೆ ನೋಡೋದಾದರೆ ರಾಜ್ಯಗಳ ಪೈಕಿ ಮಹಾರಾಷ್ಟ್ರವು ರಾಜ್ಯದ ಆಂತರಿಕ ಉತ್ಪನ್ನದ ಶ್ರೇಯಾಂಕ 1ನೇ ಸ್ಥಾನದಲ್ಲಿ, ಕರ್ನಾಟಕ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಬೆಲೆಗಳನ್ನ ನಾವು ನೋಡೋದಾದರೆ ರಾಜ್ಯದಲ್ಲಿ ಹಣದುಬ್ಬರವನ್ನು 2 ವಿಧದಲ್ಲಿ ಅಳೆಯುವ ಪದ್ಧತಿ ರೂಢಿಯಲ್ಲಿದೆ. ಒಂದು ಆಗಲೇ ಹೇಳಿದ್ನಲ್ಲ, ಸಗಟು ಬೆಲೆ ಸೂಚ್ಯಂಕ, ನಂತರ ಗ್ರಾಹಕ ಬೆಲೆ ಸೂಚ್ಯಂಕ. ಅಖಿಲ ಭಾರತ ಸಗಟು ಬೆಲೆ ಸೂಚ್ಯಂಕ. ರಾಷ್ಟ್ರ ಮಟ್ಟದಲ್ಲಿ ಸಗಟು ಬೆಲೆ ಸೂಚ್ಯಂಕವನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆಯ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಬಿಡುಗಡೆ ಮಾಡುತ್ತದೆ. ಅಖಿಲ ಭಾರತ ಸೂಚ್ಯಂಕವನ್ನು ರಚಿಸಲು 697 ಪದಾರ್ಥಗಳನ್ನು ಪರಿಗಣಿಸಲಾಗಿದೆ. ಅವುಗಳಲ್ಲಿ 117 ಪ್ರಾಥಮಿಕ ಪದಾರ್ಥಗಳು, 16 ಇಂಧನ ಮತ್ತು ಶಕ್ತಿ ಪದಾರ್ಥಗಳು, ಅದರಲ್ಲಿ 564 ಉತ್ಪಾದಿತ ಪದಾರ್ಥಗಳು ಸೇರಿವೆ. ಸಗಟು ಬೆಲೆ ಸೂಚ್ಯಂಕ ಆಧಾರ ವರ್ಷ 2011-12ರಲ್ಲಿ ಆಗಿರುತ್ತೆ. ಆಮೇಲೆ ಕರ್ನಾಟಕ ರಾಜ್ಯವು 33 ಕೃಷಿ ಉತ್ಪನ್ನಗಳನ್ನು ಸಗಟು ಬೆಲೆ ಸೂಚ್ಯಂಕಕ್ಕೆ ರಚನೆಯಾಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ 2024-25ನೇ ಸಾಲಿನ ಅಂದರೆ ಏಪ್ರಿಲಿಂದ ಡಿಸೆಂಬರ್ವರೆಗೂ ಸಮೂಹವಾರು ಸಗಟು ಬೆಲೆ ಸೂಚ್ಯಂಕದ ವಿಶ್ಲೇಷಣೆ. ಪ್ರಾಥಮಿಕ ಪದಾರ್ಥಗಳು ಸಮೂಹ 22% ತೂಕವನ್ನು ಹೊಂದಿದ್ದು, ಸೂಚ್ಯಂಕವು 9 ತಿಂಗಳಲ್ಲಿ 3.58% ಏರಿಕೆಯನ್ನು ಹೊಂದಿರುತ್ತವೆ. ಇಂಧನ ಮತ್ತು ಶಕ್ತಿ ಸಮೂಹ 13.15% ತೂಕವನ್ನು ಹೊಂದಿದ್ದು, ಸೂಚ್ಯಂಕವು 9 ತಿಂಗಳಲ್ಲಿ 0.99% ಇಳಿಕೆಯನ್ನು ಹೊಂದಿರುತ್ತವೆ. ನೆಕ್ಸ್ಟು ಉತ್ಪಾದಿತ ಪದಾರ್ಥಗಳ ಸಮೂಹ 64.23% ತೂಕವನ್ನು ಹೊಂದಿದ್ದು, ಸೂಚ್ಯಂಕವು 9 ತಿಂಗಳಲ್ಲಿ 1.27% ಏರಿಕೆಯನ್ನು ಹೊಂದಿರುತ್ತದೆ. ನೆಕ್ಸ್ಟು ಕರ್ನಾಟಕ ರಾಜ್ಯ 33 ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚ್ಯಂಕ. ಈ ಸೂಚ್ಯಂಕವು ರಾಜ್ಯದಲ್ಲಿ ಪ್ರಾಥಮಿಕ ಹಂತದ ವಾಣಿಜ್ಯ ವಹಿವಾಟಿನ ಬೆಲೆಗಳ ಪ್ರವೃತ್ತಿಯ ಬಗ್ಗೆ ನಿಗಾ ವಹಿಸಲು ಮತ್ತು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವನ್ನು ಅಂದಾಜಿಸಲು ಉಪಯುಕ್ತವಾಗಿದೆ. ಸೂಚ್ಯಂಕ ರಚನೆಗೆ ಅಗತ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಒದಗಿಸಲು ಮೂಲಗಳೆಂದರೆ ಕೃಷಿ ಮಾರಾಟ ಇಲಾಖೆ ಆಯ್ದ 40 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು, ಆಮೇಲೆ ಸಕ್ಕರೆ ನಿರ್ದೇಶನಾಲಯ, ನೆಕ್ಸ್ಟು ಕಾಫಿ, ತಂಬಾಕು ಮತ್ತು ಮಸಾಲೆ ಮಂಡಳಿಗಳು. ಈ 3 ಮೂಲ ರಚನೆಗೆ ಬೇಕಾಗುತ್ತದೆ.
ನೆಕ್ಸ್ಟು ಗ್ರಾಹಕ ಬೆಲೆ ಸೂಚ್ಯಂಕವನ್ನು ನಾವು ನೋಡೋದಾದರೆ ಭಾರತದಲ್ಲಿ ಪ್ರಸ್ತುತ ಈ ಬದಲಾವಣೆಯನ್ನು ಅಳೆಯಲು 4 ವಿಧದ ಗ್ರಾಹಕ ಬೆಲೆ ಸೂಚ್ಯಂಕಗಳನ್ನು ಪ್ರತಿ ಮಾಹೆ ರಚಿಸಲಾಗುತ್ತದೆ. ಅವುಗಳೆಂದರೆ ಔದ್ಯಮಿಕ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕ, ಕೃಷಿ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕ, ಗ್ರಾಮೀಣ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕ, ಗ್ರಾಮೀಣ ಮತ್ತು ನಗರ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕ. ಮೊದಲ 3 ಸೂಚ್ಯಂಕಗಳು ಕಾರ್ಮಿಕ ಬ್ಯೂರೋ ಆಗಿರುತ್ತೆ, ಶಿಮ್ಲಾ, ಮತ್ತು ನಾಲ್ಕನೆಯದನ್ನು ಕೇಂದ್ರ ಸಾಂಖ್ಯಿಕ ಕಚೇರಿ ನವದೆಹಲಿಯವರು ರಚಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ಪ್ರತಿ ಮಾಹೆ ರಾಜ್ಯ ಸರಣಿಯಡಿ 9 ಕೇಂದ್ರಗಳಿಗೆ ಔದ್ಯಮಿಕ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಮಾತ್ರ ರಚಿಸಿ ಬಿಡುಗಡೆ ಮಾಡುತ್ತಿದೆ. ಔದ್ಯಮಿಕ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಇದು ಕಾರ್ಮಿಕ ಬ್ಯೂರೋ ಆಗಿರುತ್ತೆ. ಶಿಮ್ಲಾದವರು ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಪ್ರತಿ ಮಾಹೆ ಅಂದರೆ ಪ್ರತಿ ಮಂತು ಬಿಡುಗಡೆ ಮಾಡ್ತಾರೆ. ಈ ಸೂಚ್ಯಂಕವನ್ನು ಕನಿಷ್ಠ ವೇತನ ನಿಗದಿಪಡಿಸಲು ಹಾಗೂ ಪರಿಷ್ಕರಿಸಲು ಉಪಯೋಗಿಸುತ್ತಾರೆ. ನೆಕ್ಸ್ಟು ಔದ್ಯಮಿಕ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಇದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಕರ್ನಾಟಕ ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಪ್ರತಿ ಮಾಹೆ ಬಿಡುಗಡೆ ಮಾಡುತ್ತದೆ. ಇದು ಕೂಡ ಕನಿಷ್ಠ ವೇತನ ನಿಗದಿಪಡಿಸಲು ಹಾಗೂ ಪರಿಷ್ಕರಿಸಲು ಉಪಯೋಗಿಸುತ್ತದೆ. ನೆಕ್ಸ್ಟು ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಇದು ಭಾರತದಲ್ಲಿ ಕಾರ್ಮಿಕ ಬ್ಯೂರೋ ಶಿಮ್ಲಾದವರು ಕರ್ನಾಟಕವು ಸೇರಿದಂತೆ 20 ರಾಜ್ಯಗಳ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಪ್ರತಿ ಮಾಹೆ ಪ್ರಕಟಣೆ ಮಾಡುತ್ತಾರೆ. ನೆಕ್ಸ್ಟ್ ನೋಡೋದಾದರೆ ಕೃಷಿ ವಲಯದಲ್ಲಿ ಈ ಸೂಚ್ಯಂಕವನ್ನು ಕನಿಷ್ಠ ವೇತನವೆಂದು ನಿಗದಿಪಡಿಸಲು ಹಾಗೂ ಪರಿಷ್ಕರಿಸಲು ಉಪಯೋಗಿಸಲಾಗುತ್ತದೆ. ನೆಕ್ಸ್ಟು ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು. ಎರಡನೇದಾಗಿ ನೋಡಿ, ರಾಜ್ಯ ಸರ್ಕಾರದ ಸ್ವೀಕೃತಿ ಅಂತಂದರೆ ರಾಜಸ್ವ ಅಥವಾ ಕಂದಾಯ ಸ್ವೀಕೃತಿಯು ರಾಜ್ಯ ಸರ್ಕಾರದ ಆದಾಯದ ಪ್ರಮುಖ ಮೂಲವಾಗಿದೆ. ರಾಜ್ಯದ ಸರ್ಕಾರದ ಸ್ವಂತ ತೆರಿಗೆ ಆದಾಯವು 2023-24ರಲ್ಲಿ ರೂಪಾಯಿ 1,61,494 ಕೋಟಿಗಳಿಂದ 2024-25ನೇ ಸಾಲಿನಲ್ಲಿ 1,89,893.03 ಕೋಟಿಗಳಿಗೆ ಶೇಕಡ 17.59% ಏರಿಕೆ ಕಂಡಿದೆ. ನೆಕ್ಸ್ಟು ರಾಜ್ಯದ ಸ್ವಂತ ತೆರಿಗೆ ಆದಾಯದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಿಂದ 2024-25ನೇ ಸಾಲಿನಲ್ಲಿ ಶೇಕಡ 32.86% ಕೊಡುಗೆ ನೀಡಿದ್ದು ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತರುವ ತೆರಿಗೆ ಮೂಲವಾಗಿದೆ. ನೆಕ್ಸ್ಟು ನಾವು ವಿತ್ತೀಯ ನೀತಿಯನ್ನು ನೋಡೋದಾದರೆ 2024-25ರ ಆಯವ್ಯಯದಲ್ಲಿ ಹೆಚ್ಚಿನ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಂಡು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. 2023-24ರ ಮುಂಗಡ ಅಂದಾಜಿನ ಪ್ರಕಾರ ಭಾರತದ ಒಟ್ಟು ಆಂತರಿಕ ಉತ್ಪನ್ನ ಬೆಳವಣಿಗೆಯ ದರವು ಶೇಕಡ 7.3% ಎಂದು ಅಂದಾಜಿಸಲಾಗಿದೆ. ನೆಕ್ಸ್ಟು ದಕ್ಷಿಣ ರಾಜ್ಯಗಳೊಂದಿಗೆ ವಿತ್ತೀಯ ಕೊರತೆಯ ಹೋಲಿಕೆ. 5 ರಾಜ್ಯಗಳ ಪೈಕಿ ಕರ್ನಾಟಕವು ಕಡಿಮೆ ವಿತ್ತೀಯ ಕೊರತೆಯನ್ನು ಹೊಂದಿರುವಂಥದ್ದು. ನೋಡಿ, ಕರ್ನಾಟಕ 2024-25ನೇ ಸಾಲಿನಲ್ಲಿ ಕರ್ನಾಟಕವು ದಕ್ಷಿಣ ರಾಜ್ಯಗಳಲ್ಲಿ 2ನೇ ಅತ್ಯಂತ ಕಡಿಮೆ ವಿತ್ತೀಯ ಕೊರತೆಯನ್ನು ಅಂದಾಜಿಸಲಾಗಿದೆ, ಅಂದರೆ 3% ಇದೆ. ತೆಲಂಗಾಣ 2.90% ಮೊದಲ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶ 4.20% ಅಂದರೆ ಕೇರಳ 3.50% ಮತ್ತು ತಮಿಳುನಾಡು 3.4%. ರಾಜ್ಯ ಸರ್ಕಾರದ ವೆಚ್ಚ ನೋಡೋದಾದರೆ ನಾವು ಅಭಿವೃದ್ಧಿ ವೆಚ್ಚವು ಪ್ರಮುಖವಾಗಿ ಆರ್ಥಿಕ ಸೇವೆಗಳು ಮತ್ತು ಸಾಮಾಜಿಕ ಸೇವೆಗಳನ್ನು ಒಳಗೊಂಡಿದೆ. 2019-20ರಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಶೇಕಡ 3ಕ್ಕಿಂತ ಕಡಿಮೆ ಇರುವ ಬಂಡವಾಳದ ಜಮೆಗಳ ಪಾಲು 2024-25ರಲ್ಲಿ ಶೇಕಡ 3.76ಕ್ಕೆ ಏರಿಕೆಯಾಗಲಿದೆ. ನೆಕ್ಸ್ಟು ಉತ್ಪಾದಕ ವೆಚ್ಚ ಅಂತಂದರೆ ರಾಜ್ಯದಲ್ಲಿ
ಉತ್ಪಾದಕ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಸುಮಾರು 883 ಯೋಜನೆಗಳಿವೆ. ಅವುಗಳಲ್ಲಿ 370 ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು 513 ಮೂಲ ಸೌಕರ್ಯ ಸಂಬಂಧಿಸಿದಂತೆ ಯೋಜನೆಗಳಾಗಿವೆ. ಮಾನವ ಅಭಿವೃದ್ಧಿ ಅನುಪಾತ ಇದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳು UNDP ಸೂಚಿಸಿದ 4 ಅನುಪಾತಗಳ ಪ್ರಕಾರ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟ ವಲಯಗಳ ಮೇಲಿನ ಈ ವೆಚ್ಚದ ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಒಂದನೇದು ಅವುಗಳಲ್ಲಿ ಯಾವ್ದಂತ ಅಂದರೆ, ಒಂದನೇದು ಸಾರ್ವಜನಿಕ ವೆಚ್ಚದ ಅನುಪಾತ, ನೆಕ್ಸ್ಟು ಸಾಮಾಜಿಕ ಹಂಚಿಕೆ ಅನುಪಾತ, ನೆಕ್ಸ್ಟು ಸಾಮಾಜಿಕ ಆದ್ಯತೆಯ ಅನುಪಾತ, ನೆಕ್ಸ್ಟು ಮಾನವ ವೆಚ್ಚದ ಅನುಪಾತ ಆಗಿರುತ್ತದೆ. ಮೂರನೇದಾಗಿ ನೋಡೋದಾದರೆ ಬಂಡವಾಳ ಹೂಡಿಕೆ ಮತ್ತು ರಫ್ತು. ಕರ್ನಾಟಕ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಗೈಡ್ಸ್ ಇದು ITBT ಮತ್ತು S&T ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ರಾಜ್ಯದಲ್ಲಿ ಹೂಡಿಕೆಗಳನ್ನು ಉತ್ತೇಜಿಸಲು ಮತ್ತು ಸುಗಮಗೊಳಿಸಲು ನಿರ್ದಿಷ್ಟ ಗಮನವನ್ನು ಹೊಂದಿರುತ್ತದೆ. ಕರ್ನಾಟಕ ಉದ್ಯೋಗ ಮಿತ್ರ ಇದು ಏನಂತ ಅಂದರೆ, ಕರ್ನಾಟಕದಲ್ಲಿ ಉದ್ಯಮಗಳನ್ನು ಸ್ಥಾಪಿಸಲು ಮತ್ತು ವ್ಯಾಪಾರವನ್ನು ನಡೆಸಲು ಯತ್ನಿಸುತ್ತಿರುವ ಎಲ್ಲ ಹೂಡಿಕೆದಾರರಿಗೆ ಕರ್ನಾಟಕ ಉದ್ಯೋಗ ಮಿತ್ರ ಅಂದರೆ KUM ಕೇಂದ್ರವು ಒಂದು ಏಕ ಸಂಪರ್ಕ ತಾಣವಾಗಿದೆ. ನೆಕ್ಸ್ಟು ಬಂಡವಾಳ ಹೂಡಿಕೆ. ಭಾರತಕ್ಕೆ ಒಳಹರಿವಾಗುವ ಒಟ್ಟು ದೇಶೀಯ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕದ ಗಣನೀಯ ಪಾಲಿದೆ. ನೋಡೋದಾದರೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದ್ದರೆ ಕರ್ನಾಟಕ ನಮ್ಮದು 2ನೇ ಸ್ಥಾನದಲ್ಲಿರುವಂಥದ್ದು. ನೆಕ್ಸ್ಟು ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ತಂತ್ರಾಂಶಗಳ ರಫ್ತುಗಳಿಗೆ ಅನುವು ಮಾಡಿಕೊಡಲು ಉನ್ನತ ವೇಗದ ಸಂವಹನ ಸೇವೆಗಳಿಗಾಗಿ 1992ರಲ್ಲಿ ಹೊರವಲಯ ಭೂಕೇಂದ್ರವೊಂದನ್ನು ಸ್ಥಾಪಿಸುವಲ್ಲಿ ಬೆಂಗಳೂರು ದೇಶದಲ್ಲೇ ಮೊಟ್ಟಮೊದಲ ನಗರವಾಯಿತು. ದೇಶದ ಅಂತಾರಾಷ್ಟ್ರೀಯ ರಹದಾರಿ ಮತ್ತು ಜಾಲ ಕಾರ್ಯಾಚರಣೆಗಳ ಕೇಂದ್ರದಂತಹ ಮೊಟ್ಟಮೊದಲ ವಿಸ್ತೃತ ಸೌಲಭ್ಯವನ್ನು ನಗರದ ಎಲೆಕ್ಟ್ರಾನಿಕ್ ಸಿಟಿಯ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾದಲ್ಲಿ ಸ್ಥಾಪಿತವಾಗಿದೆ. ನೆಕ್ಸ್ಟು ನಾವು ನೋಡೋದಾದರೆ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ಕಾರ್ಯನೀತಿ 2020-25ರಲ್ಲಿ ಸರ್ಕಾರವು ಹೊಸ IT ಕಾರ್ಯನೀತಿ 2020 ಅಂದರೆ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ಕಾರ್ಯನೀತಿಯನ್ನು ಹೊರತಂದಿದೆ. ಇದರಲ್ಲಿ ಹೊಸ ITES ಮತ್ತಿತರ ಜ್ಞಾನಾಧಾರಿತ ವಲಯಗಳನ್ನು ತಮ್ಮ ಸೌಲಭ್ಯವನ್ನು ಕರ್ನಾಟಕ ರಾಜ್ಯದೆಲ್ಲೆಡೆ 2 ಅಥವಾ 3ನೇ ಹಂತದ ನಗರಗಳಲ್ಲಿ ಸ್ಥಾಪಿಸಿಕೊಳ್ಳುವ ಅನೇಕ ಪ್ರೋತ್ಸಾಹಗಳನ್ನು ಕಲ್ಪಿಸಲಾಗಿರುತ್ತದೆ. ನೆಕ್ಸ್ಟು ಡಿಜಿಟಲ್ ಕೈಗಾರಿಕಾ ಕ್ರಾಂತಿ. ಇದು ಡಿಜಿಟಲ್ ಕೈಗಾರಿಕಾ ಕ್ರಾಂತಿ ಮತ್ತು ಬೃಹತ್ ದತ್ತಾಂಶ ಬಳಕೆ, ಹೆಚ್ಚಿನ ಕಂಪ್ಯೂಟಿಂಗ್ ಸಾಮರ್ಥ್ಯ ಇತ್ಯಾದಿಗಳಲ್ಲಿ ಜಗತ್ತನ್ನು ಮುನ್ನಡೆಸಲು ವ್ಯಾಪಕವಾದ ಉದ್ದೇಶವಾಗಿದೆ. ನೆಕ್ಸ್ಟು ಕರ್ನಾಟಕ ಸೈಬರ್ ಭದ್ರತಾ ನೀತಿ 2024-29 ಇದು ರಾಜ್ಯದಲ್ಲಿ ಸುರಕ್ಷಿತ ಮತ್ತು ದೃಢವಾದ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ. ಇದು ಕರ್ನಾಟಕದಲ್ಲಿ ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಉತ್ತೇಜಿಸಲು ಸರ್ಕಾರವು ನೂತನ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ 2024-29 ಹೊರತಂದಿದೆ. ಬೆಂಗಳೂರು ಟೆಕ್ ಶೃಂಗಸಭೆ 2024ರ ಕಾರ್ಯಕ್ರಮದಲ್ಲಿ ಭಾರತದ ಮೊದಲ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ GCC ನೀತಿಯನ್ನು ಪ್ರಾರಂಭಿಸುವುದರೊಂದಿಗೆ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದೆ. ಇಂಜಿನಿಯರಿಂಗ್ ಸಂಶೋಧನೆ ಮತ್ತು ಅಭಿವೃದ್ಧಿ ನೀತಿ 2021-26 ಇದು ಇಂಜಿನಿಯರಿಂಗ್ ಸಂಶೋಧನೆ ಮತ್ತು ಅಭಿವೃದ್ಧಿ ಉದ್ಯಮವನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟು ಕರ್ನಾಟಕ ರಾಜ್ಯ ಮಾಹಿತಿ ತಂತ್ರಜ್ಞಾನ ಸೇವೆ ಸಂಸ್ಥೆ. ಇದನ್ನು 2000 ಡಿಸೆಂಬರ್ 7ರಂದು ರಾಜ್ಯ ಸರ್ಕಾರದ ಕಿ ಅಂದರೆ ITBT ಮತ್ತು S&T ಇಲಾಖೆಯಡಿ ಸ್ಥಾಪಿಸಲಾಗಿರುವಂಥದ್ದು. ನೆಕ್ಸ್ಟು ಕರ್ನಾಟಕ ಸ್ಟಾರ್ಟಪ್ ನೀತಿ 2022-27 ತನಕ ಇದೆ.
ರಾಜ್ಯದಲ್ಲಿ ಉದ್ಯಮಶೀಲತೆಗೆ ಅನುಕೂಲ ಕಲ್ಪಿಸಿಕೊಡಲು ಕರ್ನಾಟಕ ರಾಜ್ಯ ಸರ್ಕಾರದ ಅದರಡಿಯಲ್ಲಿ ಈ ಉಪಕ್ರಮವನ್ನು 2015ನೇ ಸಾಲಿನಿಂದ ಪ್ರಾರಂಭಿಸಿದೆ. ಇದನ್ನು 2020ರಲ್ಲಿ 20,000 ತಾಂತ್ರಿಕ ನವೋದ್ಯಮಗಳ ಬೆಳವಣಿಗೆಗೆ ಕಾರಣವಾಗುವ ಉದ್ದೇಶದೊಂದಿಗೆ ಕರ್ನಾಟಕ ಸ್ಟಾರ್ಟ್ಅಪ್ 2015ರಿಂದ 20 ಯನ್ನು ಪ್ರಕಟಿಸಲಾಗಿತ್ತು. ಆಮೇಲೆ 17ರಿಂದ 22ಕ್ಕೆ ವಿದ್ಯುನ್ಮಾನವಾಗಿ ಉತ್ಪಾದನೆ ಮಾಡಲಾಯಿತು. ರಾಜ್ಯ ಸರ್ಕಾರವು ಇದರ ಉದ್ದೇಶ ಏನಂತಂದರೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನಕ ವ್ಯವಸ್ಥೆಗಳ ವಿನ್ಯಾಸ ಮತ್ತು ಉತ್ಪಾದನಾ ನೀತಿ 2017ರಿಂದ 22. ಇದರ ಉದ್ದೇಶ ರಾಜ್ಯದಲ್ಲಿ ESDM ಕಂಪನಿಗಳಿಗೆ ಸೂಕ್ತ ಸಾಂಸ್ಥಿಕ ಬೆಂಬಲ ಹಾಗೂ ವಿವಿಧ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡುವುದು. ಕರ್ನಾಟಕ ಜೈವಿಕ ತಂತ್ರಜ್ಞಾನ. ಕರ್ನಾಟಕ ಜೈವಿಕ ಆರ್ಥಿಕತೆಯು 2022ರಿಂದ 23ರವರೆಗೆ ಸರಿಸುಮಾರು 10.7ರಷ್ಟು ಗಮನಾರ್ಹ ಬೆಳವಣಿಗೆಯನ್ನು ಅನುಭವಿಸಿದೆ. ನೆಕ್ಸ್ಟು ಜೈವಿಕ ಭಂಡಾರ ಬೆಂಗಳೂರು ಹೆಲಿಕ್ಸ್ ಬಯೋಟೆಕ್ ಪಾರ್ಕ್ನಲ್ಲಿರುವ ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ನಲ್ಲಿ ಬಯೋ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟು ಕರ್ನಾಟಕ ಜೈವಿಕ ತಂತ್ರಜ್ಞಾನ ನೀತಿ 2024-29ರ ಸುಸ್ಥಿರ ಮತ್ತು ಅಂತರ್ಗತ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿದ್ದು, ಜೈವಿಕ ತಂತ್ರಜ್ಞಾನದಲ್ಲಿ ಕರ್ನಾಟಕವನ್ನು ಜಾಗತಿಕ ರಾಜ್ಯವನ್ನಾಗಿ ಮಾಡುವ ದೂರದೃಷ್ಟಿ ಹೊಂದಿದೆ. ಈ ನೀತಿಯು ಪ್ರಮುಖ ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ವೇಗಗೊಳಿಸಲು ಹಾಗೂ ರಾಜ್ಯದ ಸುಧಾರಿತ ಮೂಲಸೌಕರ್ಯವನ್ನು ಮತ್ತು ಸರ್ಕಾರಿ ಬೆಂಬಲವನ್ನು ಬಳಸಿಕೊಳ್ಳುವ ಗುರಿ ಹೊಂದಿರುವಂಥದ್ದು. ನೆಕ್ಸ್ಟು ಬೆಂಗಳೂರು ಟೆಕ್ ಶೃಂಗಸಭೆ 2024 ಜೈವಿಕ ತಂತ್ರಜ್ಞಾನ ಟ್ರ್ಯಾಕ್. ನೆಕ್ಸ್ಟು ಹೊಸ ESDM ನೀತಿ 2017ರಿಂದ 22. ರಾಜ್ಯದ ESDM ಕಂಪನಿಗಳಿಗೆ ಪರಿಸರ ವ್ಯವಸ್ಥೆಯ ಬೆಂಬಲ ಮತ್ತು ವಿವಿಧ ಪ್ರೋತ್ಸಾಹ ಅಥವಾ ರಿಯಾಯಿತಿಗಳನ್ನು ನೀಡುತ್ತದೆ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕದ ರಫ್ತು ಯಾವ ಥರ ಇದೆ ಅಂತ ಅಂದರೆ, ಕರ್ನಾಟಕವು ದಕ್ಷಿಣ ವಲಯದಲ್ಲೇ ಕಾಫಿ ಮತ್ತು ಮಸಾಲೆಗಳು, ಪೆಟ್ರೋಕೆಮಿಕಲ್ಸ್ ಮತ್ತು ಇಂಜಿನಿಯರಿಂಗ್ ಸರಕುಗಳ ರಫ್ತಿನಲ್ಲಿ ಮುಂಚೂಣಿಯಲ್ಲಿದೆ. ಕರ್ನಾಟಕವು ಸಾಫ್ಟ್ವೇರ್ ರಫ್ತಿನಲ್ಲಿ 1ನೇ ಸ್ಥಾನದಲ್ಲಿದೆ. ಕರ್ನಾಟಕವು ಸೇವಾ ರಫ್ತಿನಲ್ಲಿ 1ನೇ ಸ್ಥಾನದಲ್ಲಿದೆ. ರಾಷ್ಟ್ರದ ಸರಕುಗಳ ರಫ್ತಿನಲ್ಲಿ 4ನೇ ಸ್ಥಾನ ಇದೆ. ಸರಕುಗಳು ಮತ್ತು ಸೇವೆಗಳ ಸಂಯೋಜಿತ ಒಟ್ಟಾರೆ ರಫ್ತಿನಲ್ಲಿ 1ನೇ ಸ್ಥಾನ ಇದೆ. ಸೊ ಇಷ್ಟು ಈ ಥರ ಇದೆ ಇದ್ರದ್ದು. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ನೋಡೋದಾದರೆ, ಪ್ರಸ್ತುತ ಕರ್ನಾಟಕವು 5,949 ಗ್ರಾಮ ಪಂಚಾಯಿತಿ, 239 ತಾಲೂಕುಗಳು ಹಾಗೆ 31 ಜಿಲ್ಲಾ ಪಂಚಾಯಿತಿಗಳನ್ನು ಒಳಗೊಂಡಿದೆ. ಕರ್ನಾಟಕವು ಸಂವಿಧಾನದ 73ನೇ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಜಾರಿಗೆ ತಂದ ಮೊದಲ ರಾಜ್ಯವಾಗಿದೆ. 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ಒದಗಿಸಿದೆ. ಆಮೇಲೆ ಗ್ರಾಮೀಣ ಆವಿಷ್ಕಾರ ನಿಧಿ. ಇದು ಆವಿಷ್ಕಾರಗಳನ್ನು ಉತ್ತೇಜಿಸಲು ಎಲಿವೇಟ್ ಕರ್ನಾಟಕ ಮಾದರಿಯಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕವಾಗಿ ಪೂರಕವಾಗುವಂತಹ ಮತ್ತು ಗ್ರಾಮೀಣ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಗ್ರಾಮೀಣ ಆವಿಷ್ಕಾರ ನಿಧಿಯನ್ನು ಸ್ಥಾಪಿಸಲಾಗಿದೆ. ಇದು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾಗುವ ಯೋಜನೆಯನ್ನು ಮತ್ತು ನಾವೀನ್ಯತೆ ಹೊಂದಿರುವ ಯೋಜನೆಗಳನ್ನು ಇದರ ಅಡಿಯಲ್ಲಿ ಪ್ರೋತ್ಸಾಹಿಸಲಾಗುತ್ತದೆ. ಶುದ್ಧ ಕುಡಿಯುವ ನೀರು, ರಸ್ತೆ ಸೇರಿದಂತೆ ಗ್ರಾಮೀಣ ಪ್ರದೇಶ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ನೀಡಲಾಗುತ್ತೆ. ಸ್ಟಾರ್ಟ್ಅಪ್ಗಳು ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗ್ತವೆ. ನೆಕ್ಸ್ಟು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ. ಇದು ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಎಂಬುದಾಗಿ ಆಗಸ್ಟ್ 2009ರಲ್ಲಿ ಮರುನಾಮಕರಣ ಮಾಡಲಾಯಿತು ಇದನ್ನು. ನೆಕ್ಸ್ಟು 15ನೇ ಹಣಕಾಸು ಆಯೋಗದ ಬಗ್ಗೆ ನಾವು ನೋಡೋದಾದರೆ, 2023-24ರಲ್ಲಿ 4ನೇ ಸಾಲಿನ
15ನೇ ಹಣಕಾಸು ಆಯೋಗವು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ರು. 2,490 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಿದ್ದು, ಈ ಪೈಕಿ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕು ಪಂಚಾಯತಿಗಳಿಗೆ, ಜಿಲ್ಲಾ ಪಂಚಾಯತಿಗಳಿಗೆ ಶೇಕಡಾವಾರು 85%, ಹಾಗೆ 10%, ಹಾಗೆ 5% ಆ ಥರ ಇದರಲ್ಲಿ ಹಂಚಿಕೆ ಮಾಡ್ತಾರೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಇದು ನೋಡೋದಾದರೆ ನಾವು ಪ್ರತಿ ವ್ಯಕ್ತಿಗೆ ತಲಾ 55 LPCD ಕುಡಿಯುವ ನೀರು ಒದಗಿಸುವ ಕಾರ್ಯಕ್ರಮ ಇದಾಗಿರುವಂಥದ್ದು. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿಗಾಗಿ ಕೈಗೊಂಡ ನೂತನ ಉಪಕ್ರಮ ಸ್ಪಂದನ, ಇದು ಸಹಾಯವಾಣಿಯಾಗಿದೆ. ವಸತಿ ಯೋಜನೆಯಡಿ ಆಶ್ರಯ ಮೊಬೈಲ್ ಆ್ಯಪ್ ಬಳಕೆ ಬಂದಿದೆ. ವಸತಿ ಯೋಜನೆಯಡಿ ವಿಜಿಲ್ ಆ್ಯಪ್ ಮೊಬೈಲ್ ಆ್ಯಪ್ ಬಳಕೆ ಬಂದಿದೆ. ಇನ್ನಿತರ ಇನ್ನೂ ತುಂಬ ಇದ್ದಾವೆ ಸ್ನೇಹಿತರೆ. ಆಧಾರ ಜೋಡಣೆಯಿಂದ ಫಲಾನುಭವಿಗಳ ಬೋಗಸ್ ಅಥವಾ ನಕಲು ತಡಿಬೋದು. ನೋಡಿ, GPS ತಂತ್ರಜ್ಞಾನ ಕೂಡ ಬಳಕೆಗೆ ಬಂದಿದೆ ವಸತಿ ಯೋಜನೆ ಅಡಿಗೆ. ಸೊ ಈ ಥರ ತುಂಬ ಇದ್ದಾವೆ. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಉದ್ದೇಶಗಳು, ಇದ್ರ ಬಗ್ಗೆ ನಾವು ನೋಡೋದಾದರೆ ಸ್ಥಿರ ಪೂರೈಕೆ ಸರಪಳಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ಜೈವಿಕ ಇಂಧನ ಸಂಪನ್ಮೂಲಗಳ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ 2009ರ ಅನುಷ್ಠಾನ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ, ಇದು ಮಹಾತ್ಮ ಗಾಂಧಿ ಪ್ರಾದೇಶಿಕ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಯು ದಕ್ಷಿಣ ಪ್ರಾದೇಶಿಕ ಸಂಸ್ಥೆಯಾಗಿದೆ. ಇದು ನವೀನ ಹಾಗೂ ನವೀಕರಿಸಬಹುದಾದ ಇಂಧನ ಮಂತ್ರಾಲಯ ಭಾರತ ಸರ್ಕಾರದ ಸಹಾಯಾನುದಾನದೊಂದಿಗೆ ನೋಂದಾಯಿತ ಸಂಸ್ಥೆಯಾಗಿ 2000ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಸೊ ಆಮೇಲೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ, ಇದು ಜನಸ್ನೇಹಿ ಕೇಂದ್ರ ಸೇವೆಗಳು ಸಾರ್ವಜನಿಕರು ಇನ್ನು ಮುಂದೆ ಅಟಲ್ ಜಿ ಜನಸ್ನೇಹಿ ನಿರ್ದೇಶನಾಲಯದಡಿ ಬರುವ ಆದಾಯ ಪ್ರಮಾಣಪತ್ರ, ಜಾತಿ ಆದಾಯ ಪ್ರಮಾಣಪತ್ರ, ವಾಸಸ್ಥಳ ಪ್ರಮಾಣಪತ್ರಗಳಂತಹ ಪ್ರಮುಖ ಸೇವೆಗಳೊಂದಿಗೆ ಒಟ್ಟು 44 ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು ಅಂದರೆ ನಾಡ ಕಚೇರಿಗೆ ಸೇವೆಯನ್ನು ಅರ್ಜಿ ಸಲ್ಲಿಸಬಹುದಾಗಿತ್ತು. ಇದು ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿಯೇ ಸದರಿ ಸೇವೆಗಳನ್ನು ಪಡೆಯಬಹುದಾಗಿದೆ. ಗ್ರಾಮೀಣ ಇಂಧನ ಕಾರ್ಯಕ್ರಮಗಳು, ಇದು ಕರ್ನಾಟಕ ರಾಜ್ಯ ಜೈವಿಕ ಅನಿಲ, ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಮೂಲಕ ಕರ್ನಾಟಕ ಜೈವಿಕ ಇಂಧನ ನೀತಿಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ನೆಕ್ಸ್ಟ್ ಪಂಚಮಿತ್ರ ಪೋರ್ಟಲ್ ನೋಡೋದಾದರೆ, ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಬರುವ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ವಿವಿಧ ಮಾಹಿತಿ ಮತ್ತು ವಿವರಗಳನ್ನು ಪಡೆಯಲು ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಸೇವೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಇದು ಸಹಾಯಕವಾಗಿದೆ. ನೆಕ್ಸ್ಟು ಪಂಚಮಿತ್ರ ವಾಟ್ಸಪ್ ಚಾಟ್ಬೋಟ್, ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಇದು ಕಾರ್ಯಗತಕ್ಕೆ ಬಂದಿದೆ. ಈ ಯೋಜನೆ ಅಡಿಯಲ್ಲಿ 7,136 ಕುಂದುಕೊರತೆಗಳು ಪಂಚಮಿತ್ರ ವಾಟ್ಸಪ್ ಚಾಟ್ಬೋಟ್ ಮೂಲಕ ನೋಂದಣಿಯಾಗಿವೆ. ನೆಕ್ಸ್ಟ್ ನೋಡೋದಾದರೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಇದರ ಬಗ್ಗೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮತ್ತು ನಿರ್ವಹಣೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಮುಖ್ಯ ಪಾತ್ರವನ್ನು ವಹಿಸ್ತಿದೆ. ನೆಕ್ಸ್ಟು ನಮ್ಮ ಗ್ರಾಮ ನಮ್ಮ ರಸ್ತೆ, ಇದು ಕೂಡ ಅಷ್ಟೇ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯನ್ನು PMGSY ನಿಯಮಾವಳಿಯಂತೆ ಸರ್ವಋತು ರಸ್ತೆಗಳ ಮೂಲಕ ಗ್ರಾಮೀಣ ಸಂಪರ್ಕವನ್ನು ಇದು ಒದಗಿಸುವ ಉದ್ದೇಶದಿಂದ ಇದು ಪ್ರಾರಂಭಿಸಲಾಗಿದೆ. ನೆಕ್ಸ್ಟು ಏನಂತ ಅಂದರೆ ನೋಡಿ, ಕರ್ನಾಟಕ ರಾಜ್ಯ ವಿಕೇಂದ್ರೀಕೃತ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 310 ಬಿಯ ಪ್ರಕಾರ ರಚನೆಯಾಗಿದೆ. 2016ರಲ್ಲಿ ತಿದ್ದುಪಡಿಯ ಮೂಲಕ ರಚನೆಯಾಗಿದ್ದು, ಇದಕ್ಕೆ ಅಧ್ಯಕ್ಷ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗಿರ್ತಾರೆ. ನಗರ ಅಭಿವೃದ್ಧಿ ನೋಡೋದಾದರೆ, ಕರ್ನಾಟಕವು ದೇಶದಲ್ಲಿಯೇ ಅತಿ ವೇಗ ನಗರೀಕರಣಗೊಳ್ಳುತ್ತಿರುವ
7ನೇ ರಾಜ್ಯವಾಗಿದೆ. ಬೆಂಗಳೂರು ಅತಿ ಹೆಚ್ಚು ನಗರೀಕರಣವಾಗುತ್ತಿರುವ ಜಿಲ್ಲೆಯಾಗಿ ಹೊರಹೊಮ್ಮುತ್ತಿದ್ದು, ಶೇಕಡಾ 91ರಷ್ಟು ಜನರು ಜಿಲ್ಲೆಯ ನಗರ ಪ್ರದೇಶದಲ್ಲಿ ವಾಸವಿರುತ್ತಿದ್ದಾರೆ. ಧಾರವಾಡ, ದಕ್ಷಿಣ ಕನ್ನಡ, ಮೈಸೂರು, ಬಳ್ಳಾರಿ ಈ ಜಿಲ್ಲೆಗಳ ಜನರು ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕೊಡಗು ಅತಿ ಕಡಿಮೆ ನಗರೀಕರಣ ಹೊಂದಿರುವಂಥದ್ದು. ನೆಕ್ಸ್ಟು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ. ಇದು ಕರ್ನಾಟಕ ಕೊಳಗೇರಿ ಪ್ರದೇಶಗಳ ಕಾಯ್ದೆ 1973ರ ಪ್ರಕಾರ ಜುಲೈ 1975ರಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟು 2010ರಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎಂದು ನಾಮಕರಣ ಮಾಡಲಾಗಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೊರತುಪಡಿಸಿ ಕರ್ನಾಟಕದ 316 ಬಿಬಿಎಂಪಿನ ಹೊರತುಪಡಿಸಿ ಕರ್ನಾಟಕದ 316 ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿಯನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಅದಾದಮೇಲೆ 253 ನಗರ ಪ್ರದೇಶಗಳು ಮೇಲ್ಮೈ ಮೂಲದಿಂದ ಸುರಕ್ಷಿತ ಕುಡಿಯುವ ನೀರನ್ನು ಹೊಂದಿದ್ದು, 63 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಉಪ ಮೇಲ್ಮೈ ಮೂಲದಿಂದ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ನೆಕ್ಸ್ಟ್ ನೋಡೋದಾದರೆ ಬೆಂಗಳೂರು ಮೆಟ್ರೋ ರೈಲು ಯೋಜನೆ ಹಂತ 1 ಬೈಯಪ್ಪನಹಳ್ಳಿಯಿಂದ ಪಶ್ಚಿಮ ಮೈಸೂರು ರಸ್ತೆಗೆ ಮತ್ತು ಉತ್ತರದ ನಾಗಸಂದ್ರದಿಂದ ದಕ್ಷಿಣದ ಯಲಚೇಹಳ್ಳಿವರೆಗೆ ಇದು ವಿಸ್ತರಿಸುವುದಾಗಿದೆ. ಬೆಂಗಳೂರು ಮೆಟ್ರೋ ಒಟ್ಟು ಉದ್ದ 75.06 ಕಿಲೋಮೀಟರ್ ಪ್ರಗತಿಯಲ್ಲಿರುವಂಥದ್ದು. ಸೊ ಇದು ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಗ್ಗೆ ನೋಡೋದಾದರೆ, ನಗರ ಪ್ರದೇಶ ಮತ್ತು ನಗರದ ಕಂಟೋನ್ಮೆಂಟ್ ಪ್ರದೇಶದ ಆಡಳಿತಕ್ಕೆ ಒಳಪಟ್ಟ 2 ಪ್ರತ್ಯೇಕ ಪುರಸಭೆಗಳನ್ನು ವಿಲೀನಗೊಳಿಸುವ ಮತ್ತು 1949ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಸ್ಥಾಪಿಸಲಾಗಿದೆ. ಬೆಂಗಳೂರು ಪ್ರಾಧಿಕಾರ ಪೌರಾಡಳಿತ ನಿರ್ದೇಶನಾಲಯ (DMA) ರಾಜ್ಯದಲ್ಲಿ ಕಾರ್ಪೊರೇಷನ್ಗಳು ಸೇರಿದಂತೆ 315 ULBಗಳ ದಿನನಿತ್ಯ ಆಡಳಿತವನ್ನು ನಿಯಂತ್ರಿಸುವ ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಸಿರು ಬಾಂಡ್ಗಳು ಯಾವುದೇ ಸಾರ್ವಭೌಮ ಸಂಸ್ಥೆ, ಅಂತರ್ ಸರ್ಕಾರಿ ಗುಂಪುಗಳು ಅಥವಾ ಮೈತ್ರಿಗಳು ಮತ್ತು ಕಾರ್ಪೊರೇಟ್ಗಳು ನೀಡುವ ಬಾಂಡ್ಗಳಾಗಿವೆ. ನೆಕ್ಸ್ಟು ನಾವು 15ನೇ ಹಣಕಾಸು ಆಯೋಗದ ಬಗ್ಗೆ, ಅನುದಾನಗಳ ಬಗ್ಗೆ ನೋಡೋದಾದರೆ, 15ನೇ ಹಣಕಾಸು ಆಯೋಗವು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ರೂಪಾಯಿ 870 ಕೋಟಿ ಅನುದಾನವನ್ನು ಹಂಚಿಕೆ ಮಾಡಿದೆ. ನೆಕ್ಸ್ಟ್ ನೋಡೋದಾದರೆ ಕೃಷಿ ಬಗ್ಗೆ. 6ನೇದು ಕೃಷಿ ಬಗ್ಗೆ ನೋಡೋದಾದರೆ, ನಾವು ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 190.50 ಲಕ್ಷ ಹೆಕ್ಟೇರ್ಗಳ ಪೈಕಿ 2023-24ನೇ ಸಾಲಿನ ನಿವ್ವಳ ಬಿತ್ತನೆಯಾದ ಕ್ಷೇತ್ರ 111.61 ಲಕ್ಷ ಹೆಕ್ಟೇರ್ಗಳಷ್ಟಿದೆ. ಒಟ್ಟು ಭೌಗೋಳಿಕ ಕ್ಷೇತ್ರದ ಶೇಕಡಾ 58.59ರಷ್ಟಾಗಿದ್ದು, 3.08 ಲಕ್ಷ ಹೆಕ್ಟೇರ್ ವಿಸ್ತೀರ್ಣ ಸಾಗುವಳಿಗೆ ಯೋಗ್ಯವಾದ ಜಂಜರು ಪ್ರದೇಶವಾಗಿದೆ. ನೆಕ್ಸ್ಟ್ 2023ರಲ್ಲಿ ಬರ ಪರಿಸ್ಥಿತಿ ನೋಡೋದಾದರೆ, ಕಂದಾಯ ಇಲಾಖೆಯ ಸರ್ಕಾರದ ಆದೇಶದಂತೆ ಒಟ್ಟು 236 ತಾಲೂಕುಗಳಲ್ಲಿ 2023 ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಇವುಗಳಲ್ಲಿ 196 ತಾಲೂಕುಗಳನ್ನು ತೀವ್ರ ಮತ್ತು 27 ತಾಲೂಕುಗಳನ್ನು ಸಾಧಾರಣ ಬರಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಬೆಳೆ ಪದ್ಧತಿ ಬಗ್ಗೆ ನೋಡೋದಾದರೆ, ನಮ್ಮ ಕೇಂದ್ರೀಯ ಯೋಜನಾ ಆಯೋಗದ ಕೃಷಿ ಹವಾಮಾನ ಕ್ಷೇತ್ರೀಯ ಯೋಜನೆಯ ಪ್ರಕಾರ ಕರ್ನಾಟಕ ರಾಜ್ಯವು 10ನೇ ವಲಯ ಮತ್ತು 12ನೇ ವಲಯಗಳ ಪಟ್ಟಿಗೆ ಸೇರಿರುವಂಥದ್ದು. ಇದು ಎತ್ತರ ಮತ್ತು
ಪ್ರಮುಖ ಬೆಳೆ ಸಮುದ್ರ ಮಟ್ಟದಿಂದ ಎತ್ತರ, ಗುಣ, ಮಣ್ಣು ಇದರ ಒಂದು ಬೇಸಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ರೈತ ಸಂಪರ್ಕ ಕೇಂದ್ರ. ಇದು ಆಧುನಿಕ ಕೃಷಿ ತಂತ್ರಜ್ಞಾನ ಅಳವಡಿಸಲು ಮುಂದಾಗುತ್ತಿರುವ ರೈತರ ಹೆಚ್ಚುತ್ತಿರುವ ವಿಸ್ತೀರ್ಣ ಬೇಡಿಕೆಗಳನ್ನು ಪೂರೈಸಲು ಕಂದಾಯ ಹೋಬಳಿಗೊಂದರಂತೆ ಒಟ್ಟು 742 ರೈತ ಸಂಪರ್ಕ ಕೇಂದ್ರಗಳನ್ನು ರೈತ ಮಿತ್ರ ಯೋಜನೆಯಡಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಕರ್ನಾಟಕ ಕೃಷಿ ಬೆಲೆ ಆಯೋಗ. ಇದನ್ನು ನೋಡೋದಾದರೆ ಕೃಷಿ ಬೆಲೆ ಆಯೋಗವು ಜೂನ್ 2014ರಿಂದ ಕಾರ್ಯನಿರ್ವಹಿಸುತ್ತಿದೆ. ಪ್ರಾರಂಭದಲ್ಲಿ ಆಯೋಗದ ಅವಧಿಯು 3 ವರ್ಷಗಳಾಗಿದ್ದು, ನಂತರ ಇದರ ಅವಧಿ 3 ಬಾರಿ ಮರು ನೇಮಕ ಮಾಡಲಾಗಿದೆ. ಪ್ರಸ್ತುತ ಆಯೋಗವನ್ನು 4ನೇ ಅವಧಿಗೆ ಅಂದರೆ ಜೂನ್ 26, 2023ರಿಂದ ಜೂನ್ 25, 2026ರವರೆಗೆ ಮುಂದುವರಿಸಲಾಗಿದೆ. ನೆಕ್ಸ್ಟು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಆಹಾರ, ಎಣ್ಣೆಕಾಳುಗಳು, ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಅಧಿಸೂಚಿಸಲಾಗಿದೆ. ನೆಕ್ಸ್ಟ್ ನೋಡೋದಾದರೆ ಬೆಳೆ ಸಾಲಕ್ಕೆ ಶೇಕಡಾ 1 ಸಹಾಯಧನ ನೀಡಲಾಗಿದೆ. ಕೃಷಿ ಭಾಗ್ಯ ಯೋಜನೆ. ಇದು ಕೃಷಿ ಭಾಗ್ಯ ಯೋಜನೆಯು ರಾಜ್ಯದ ಮಳೆಯಾಶ್ರಿತ ಕೃಷಿಯನ್ನು ಜೀವನಾಧಾರಿತ ಕೃಷಿಯಿಂದ ಸುಸ್ಥಿರ ಕೃಷಿಯನ್ನಾಗಿ ರೈತರ ಜೀವನ ಮಟ್ಟವನ್ನು ಉತ್ತಮಪಡಿಸಲು ಕೃಷಿ ಭಾಗ್ಯ ಯೋಜನೆಯನ್ನು ಇದು ಫಸ್ಟ್ನೇ ಹಂತದಲ್ಲಿ ಇದರ ಬಗ್ಗೆ ಆಗಿದೆ. ಇದು 2014-15ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ ಅನುಷ್ಠಾನಗೊಳಿಸಲಾಗಿದೆ. ನೆಕ್ಸ್ಟ್ ಜೈವಿಕ ಕೇಂದ್ರ. ಅದರ ಬಗ್ಗೆ ನೋಡೋದಾದರೆ ತೋಟಗಾರಿಕೆ ಇಲಾಖೆಯಲ್ಲಿ 6 ಜೈವಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿದ್ದು, ಇವೆಲ್ಲವೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ತೋಟಗಾರಿಕೆ ಇಲಾಖೆಯ ಬಯೋಟೆಕ್ನಾಲಜಿ ಕೇಂದ್ರದಲ್ಲಿ ಅಂಗಾಂಶ ಕೃಷಿ, ಸಸ್ಯೋತ್ಪಾದನೆ, ಅಣಬೆ ಅಭಿವೃದ್ಧಿ, ಜೈವಿಕ ಗೊಬ್ಬರ ಮತ್ತು ನಿಯಂತ್ರಣಗಳ ಉತ್ಪಾದನೆ, ಮಣ್ಣು, ಎಲೆಗಳು ಮತ್ತು ನೀರಿನಲ್ಲಿ ಪೋಷಕಾಂಶ ವಿಶ್ಲೇಷಣೆ ಮುಂತಾದ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ನೆಕ್ಸ್ಟ್ ನೋಡೋದಾದರೆ ನಾವು ಜಲನಯನ ಅಭಿವೃದ್ಧಿ ಇಲಾಖೆ. ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದೆ. ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ. ರಾಜ್ಯದ 166 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ರಾಷ್ಟ್ರೀಯ ಇ-ಮಾರುಕಟ್ಟೆ ಸೇವೆ ಏಕೀಕೃತ ಮಾರಾಟ ವೇದಿಕೆಯಡಿ ಹಾಗೂ ಕೇಂದ್ರ ಸರ್ಕಾರದ ಇ-ನ್ಯಾಮ್ ಪೋರ್ಟಲ್ಗೆ ಕಲಬುರಗಿ ಹಾಗೂ ಚಿಂಚೋಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಜೋಡಣೆ ಮಾಡಲಾಗಿದೆ. ನೆಕ್ಸ್ಟು ರಾಷ್ಟ್ರೀಯ ಇ-ಮಾರುಕಟ್ಟೆ ಸರ್ವಿಸ್ ಲಿಮಿಟೆಡ್. ರೈತರು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಎಲೆಕ್ಟ್ರಾನಿಕ್ ವ್ಯಾಪಾರ ಪದ್ಧತಿ ಮೂಲಕ ಮಾರಾಟ ಮಾಡಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಅದಾದಮೇಲೆ ನೆಕ್ಸ್ಟ್ ಒಂದು ಜಿಲ್ಲೆ ಒಂದು ಉತ್ಪನ್ನ. ಇದು 2021-22ರ ಕರ್ನಾಟಕದ ಆಯವ್ಯಯದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ನೀತಿಗೆ ರಾಜ್ಯ ಸರ್ಕಾರವು ದೊಡ್ಡ ಉತ್ತೇಜನವನ್ನು ನೀಡಲು ಯೋಜಿಸಿದೆ. ಈ ಯೋಜನೆಯಡಿಯಲ್ಲಿ ರಾಜ್ಯವು ತೋಟಗಾರಿಕಾ ಉತ್ಪನ್ನಗಳಿಗೆ 20, ಕೃಷಿ ಉತ್ಪನ್ನಗಳಿಗೆ 6, ಸಾಗರ ಉತ್ಪನ್ನಗಳಿಗೆ 2, ಕುಕ್ಕುಟ ಉತ್ಪನ್ನಗಳಿಗೆ ಮತ್ತು ಬೇಕರಿ ಉತ್ಪನ್ನಗಳಿಗೆ 1ರಂತೆ ಜಿಲ್ಲೆಗಳನ್ನು ಗುರುತಿಸಿ ಅನುಮೋದಿಸಲಾಗಿದೆ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ. ಈ ನಿಗಮದ ಅಧೀನದಲ್ಲಿ 2 ಮಾವು ಅಭಿವೃದ್ಧಿ ನಿಗಮಗಳನ್ನು ಕಾರ್ಯನಿರ್ವಹಿಸುತ್ತಿದೆ. ಒಂದು ಮಾವಿನ ಅಭಿವೃದ್ಧಿ ನಿಗಮ ಕೋಲಾರದಲ್ಲಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕೆ ಕ್ಷೇತ್ರದಲ್ಲಿ ಇದೆ. ಇನ್ನೊಂದು ಮಾವು ಅಭಿವೃದ್ಧಿ ನಿಗಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಎಂಬ ಗ್ರಾಮದಲ್ಲಿದೆ. ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದ್ಧಿ ಮಂಡಳಿ. ಇದು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಲಾಗಿದೆ. ಆಮೇಲೆ ತೋಟಗಾರಿಕೆ ಬಗ್ಗೆ ನೋಡೋದಾದರೆ ನಾವು
ಯೋಜನೆಗಳ ಅನುಷ್ಠಾನದ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಫಲಾನುಭವಿ ಆಧಾರಿತ ಯೋಜನೆಗಳನ್ನು ನಿರ್ವಹಿಸಲು ತೋಟಗಾರಿಕೆ ಇಲಾಖೆಯು ಹಸಿರು ಹಾರ್ಟಿಕಲ್ಚರ್ ಅಪ್ಲಿಕೇಶನ್ ಫಾರ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಅಂಡ್ ರೆಗ್ಯುಲೇಟಿಂಗ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಪಶುಸಂಗೋಪನೆ ಬಗ್ಗೆ ನೀಡೋದಾದರೆ 20ನೇ ಜಾನುವಾರು ಗಣತಿಯನ್ವಯ ರಾಜ್ಯದಲ್ಲಿ ಸುಮಾರು 3.03 ಕೋಟಿ ಜಾನುವಾರು ಮತ್ತು 5.95 ಕೋಟಿ ಕುಕ್ಕುಟಗಳು ಇರುತ್ತವೆ. ನೆಕ್ಸ್ಟು 2 ಚರ್ಮ ಸಂಸ್ಕರಣಾ ಘಟಕ ಸ್ಥಾಪನೆ. ಈ ಕಾರ್ಯಕ್ರಮಕ್ಕಾಗಿ ₹200 ಲಕ್ಷ 2 ಕೋಟಿ ಬಿಡುಗಡೆಯಾಗಿದ್ದು, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಚೀಲನಹಳ್ಳಿ ಗ್ರಾಮದ ಸರ್ವೆ ನಂಬರ್ 14ರಲ್ಲಿ ಚರ್ಮ ಸಂಸ್ಕರಣಾ ಘಟಕ ಸ್ಥಾಪಿಸಲು ಕ್ರಮವಹಿಸಲಾಗಿದೆ. ಮೇಕೆ ಹಾಲು ಸಂಸ್ಕರಣಾ ಘಟಕ ಕೊಡಗು ಜಿಲ್ಲೆಯ ಮದಲಾಪುರದಲ್ಲಿ ಆಗಿದೆ. ವರಹ ಅಭಿವೃದ್ಧಿ. ಇದು ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಮತ್ತು ಬೀರೂರು, ಬೆಂಗಳೂರು ಜಿಲ್ಲೆಯ ಹೆಸರುಘಟ್ಟ, ಕೊಡಗು ಜಿಲ್ಲೆಯ ಕೂಡಿಗೆ, ಈ ಥರ ಎಲ್ಲ ತುಂಬ ಕಡೆಗಳಲ್ಲಿ ಆಗಿದೆ. ಆಮೇಲೆ ಇದು ಹಾಸನ ಜಿಲ್ಲೆಯಲ್ಲಿ ಬಿದ್ರೆ ಎನ್ನುವಂಥ ಒಂದು 9 ಹಂದಿ ಸಂವರ್ಧನಾ ಕ್ಷೇತ್ರಗಳಾಗಿವೆ. ನೆಕ್ಸ್ಟು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯವು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದೊಂದಿಗೆ 27,000 ಚದರ ಕಿಲೋಮೀಟರ್ ಸಾಗರದ ಭೂಖಂಡ ಪ್ರದೇಶದ ಮತ್ತು 5.83 ಲಕ್ಷ ಹೆಕ್ಟೇರಿನಷ್ಟು ವಿವಿಧ ಒಳನಾಡು ಜಲಸಂಪನ್ಮೂಲ ಮತ್ತು 8,000 ಹೆಕ್ಟೇರ್ಗಳಷ್ಟು ಹಿನ್ನೀರು ಪ್ರದೇಶಗಳನ್ನು ಹೊಂದಿದೆ. ನೆಕ್ಸ್ಟ್ ನೋಡೋದಾದರೆ 2022-23ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕವನ್ನು ಅತ್ಯುತ್ತಮ ಕರಾವಳಿ ರಾಜ್ಯವೆಂದು ಗುರುತಿಸಿ ಕೇಂದ್ರ ಸರ್ಕಾರವು ಘೋಷಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನೆಕ್ಸ್ಟ್ 3 ದಾಸೋಹ ಯೋಜನೆಯಡಿ ಕಲ್ಯಾಣ ಸಂಸ್ಥೆಗಳಿಗೆ ನೀಡುವ ಆಹಾರ ಧಾನ್ಯಗಳ ಹಂಚಿಕೆ. ಕೇಂದ್ರ ಸರ್ಕಾರದ ಕಲ್ಯಾಣ ಸಂಸ್ಥೆ ಮತ್ತು ಹಾಸ್ಟೆಲ್ ಯೋಜನೆಯಡಿ ರಾಜ್ಯಕ್ಕೆ ಹಂಚಿಕೆ ಮಾಡಲಾದ ಅಕ್ಕಿ ಮತ್ತು ಗೋಧಿಯನ್ನು ದಾಸೋಹ ಯೋಜನೆಯಡಿ ಸರ್ಕಾರದಿಂದ ನಡೆಸಲ್ಪಡುತ್ತಿರುವ ಅಥವಾ ಅನುದಾನಿತ ಸಂಸ್ಥೆಗಳಾದ ನಾರಿನಿಕೇತನ, ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರ, ಆಮೇಲೆ ಅಂಧ ಮಕ್ಕಳ ವಿದ್ಯಾರ್ಥಿ ನಿಲಯ, ನಿರಾಶ್ರಿತರ ಪರಿಹಾರ ಕೇಂದ್ರ, ಉಚಿತ ವಿದ್ಯಾರ್ಥಿ ನಿಲಯ, ಸ್ವಾಧಾರ್ ಗೃಹ, ಧಾರ್ಮಿಕ ಸಂಸ್ಥೆಗಳು ನಡೆಸುವ ಉಚಿತ ನಿಲಯಗಳು ಇತ್ಯಾದಿ ಸಂಸ್ಥೆಗಳಿಗೆ ಪ್ರತಿ ನಿವಾಸಿಗೆ 10 ಕೆಜಿ ಅಕ್ಕಿ ಮತ್ತು 5 ಕೆಜಿ ಗೋಧಿಯಂತೆ ಒಟ್ಟು 15 ಕೆಜಿ ಆಹಾರ ಧಾನ್ಯವನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ. ಇದ್ರ ಬಗ್ಗೆ ನೋಡೋದಾದರೆ ಕರ್ನಾಟಕ ರಾಜ್ಯದ ಭೌಗೋಳಿಕ ಪ್ರದೇಶ 1,91,791 ಚದರ ಕಿಲೋಮೀಟರ್ ಹೊಂದಿದೆ. ಭಾರತದ ಅರಣ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ 40,649.30 ಚದರ ಕಿಲೋಮೀಟರ್ ಹೊಂದಿರುವಂಥದ್ದು. ಪಶ್ಚಿಮ ಘಟ್ಟಗಳು ವಿಶ್ವದ 35 ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾಗಿದೆ. ಹಾಗೆ ಇದು ಭಾರತದ 4 ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾಗಿರುವಂಥದ್ದು ನಾವು ನೋಡಬಹುದಾಗಿದೆ. 8 ಅರಣ್ಯ ಪ್ರಕಾರದ ಗುಂಪುಗಳು ಸೇರಿವೆ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ 21 ಅರಣ್ಯ ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು. ಅದಾದಮೇಲೆ ರಾಜ್ಯವು 5 ರಾಷ್ಟ್ರೀಯ ಉದ್ಯಾನವನಗಳು ಮತ್ತು 36 ಅಭಯಾರಣ್ಯಗಳನ್ನು ಹಾಗೆ ಅದರಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಹೊಂದಿರುವಂಥದ್ದು. 36 ಅಭಯಾರಣ್ಯಗಳನ್ನು ಇವೆಲ್ಲ ಹೊಂದಿರುತ್ತದೆ. ಆಮೇಲೆ 11,004 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳನ್ನು ಹೊರತುಪಡಿಸಿ ರಾಜ್ಯವು 18 ಸಂರಕ್ಷಣಾ ಮೀಸಲು ಮತ್ತು 1 ಸಮುದಾಯ ಮೀಸಲು ಹೊಂದಿದೆ. ನೋಡಿ, ನೆಕ್ಸ್ಟು ಮಾನವ ಪ್ರಾಣಿ ಸಂಘರ್ಷನ ತಡೆಯಲು ರೈಲ್ವೆ ಬ್ಯಾರಿಕೇಡನ್ನು ಮಾನವ
ಮಾನವ ಜೀವಹಾನಿ, ಬೆಳೆ ಹಾನಿ ಹೆಚ್ಚುತ್ತಿದೆ. ಇದರಿಂದಾಗಿ ರೈಲು ಬ್ಯಾರಿಕೇಡ್ ಹಾಕಲಾಗಿದೆ. ನೆಕ್ಸ್ಟು ಸಂರಕ್ಷಣಾ ಮೀಸಲು ಪ್ರದೇಶಗಳು ಹಾಗೂ ಸಮುದಾಯ ಮೀಸಲು ಪ್ರದೇಶ ನೋಡಿ. ಹಾವೇರಿಯಲ್ಲಿ ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ, ಗದಗ ಇದು ಶಿರಹಟ್ಟಿ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ, ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮೈದನಹಳ್ಳಿ ಕೃಷ್ಣಮೃಗ ಮೀಸಲು ಪ್ರದೇಶ, ತಿಮ್ಲಾಪುರ ಸಂರಕ್ಷಣಾ ಪ್ರದೇಶ ಇವು. ಆಮೇಲೆ ಚಿಕ್ಕಮಗಳೂರು ಕಡೂರು ತಾಲೂಕಿನ ಹುಲ್ಲುಗಾವಲು, ಬಸೂರು ಅಮೃತ್ ಮಹಲ್ ಕಾವಲ್ ಸಂರಕ್ಷಣಾ ಮೀಸಲು ಪ್ರದೇಶ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ಹಳಿಯಾಳ ಹಾರ್ನ್ಬಿಲ್ ಸಂರಕ್ಷಣಾ ಮೀಸಲು ಪ್ರದೇಶ, ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಬೆಡ್ತಿ ರಕ್ಷಣಾ ಮೀಸಲು ಪ್ರದೇಶ. ಸೊ ಹಾಗೆ ನೋಡೋದಾದರೆ ಮುಂಡಿಗೆ ಕೆರೆ ಮತ್ತು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಅದಾದಮೇಲೆ ಶಾಲ್ಮಲ ರಿಪೇರಿಯನ್ ಇಕೋಸಿಸ್ಟಮ್ ಸಂರಕ್ಷಣಾ ಮೀಸಲು ಪ್ರದೇಶ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮೇಲಾಪುರ ದುಂಬಿ ತಿನ್ನುವ ಹಕ್ಕಿ ಸಂರಕ್ಷಣಾ ಮೀಸಲು ಪ್ರದೇಶ, ವಿಜಯಪುರದಲ್ಲಿ ತುಂಗಭದ್ರಾ ನೀರುನಾಯಿ ಸಂರಕ್ಷಣಾ ಮೀಸಲು ಪ್ರದೇಶ, ಅದಾದಮೇಲೆ ಬಳ್ಳಾರಿ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಬೆಂಗಳೂರು ನಗರದ ಪುಟ್ಟೇನಹಳ್ಳಿ ಕೆರೆ ಪಕ್ಷಿಗಳ ಸಂರಕ್ಷಣಾ ಮೀಸಲು ಪ್ರದೇಶ, ಕೋಲಾರದಲ್ಲಿ ಲೀಪ್ ನೋಸ್ ಬ್ಯಾಟ್ ಸಂರಕ್ಷಣಾ ಮೀಸಲು ಪ್ರದೇಶ, ಅದಾದಮೇಲೆ ಮೈಸೂರು ಮೇಲಾಪುರ ಬಿ ಈಟರ್ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಯಾದಗಿರಿ ಬೋನಾಳ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಆಮೇಲೆ ಚಾಮರಾಜನಗರ BRT ಹುಲಿ ಸಂರಕ್ಷಿತ ಮೀಸಲು ಪ್ರದೇಶ, ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರು ಮತ್ತು ಬಾಳಗಿ ಬ್ಲಾಕ್ ಬಕ್ ಸಂರಕ್ಷಣಾ ಮೀಸಲು ಪ್ರದೇಶ, ಬಾಗಲಕೋಟೆ ಚಿಕ್ಕಸಂಗಮ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ, ಸಮುದಾಯ ಮೀಸಲು ಪ್ರದೇಶ, ಮೈಸೂರು ವನ್ಯಜೀವಿ ಕೊಕ್ಕೂರು ಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ. ಅದಾದಮೇಲೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆ ಇತ್ತೀಚೆಗೆ ಘೋಷಿಸಲಾದ ಸಂರಕ್ಷಣಾ ಮೀಸಲು ಪ್ರದೇಶ ಯಾವ್ಯಾವುದಂತಂದರೆ ಮಂಗಳೂರು ಜಿಲ್ಲೆಯ ನೇತ್ರಾವತಿ ನಡುಗಡ್ಡೆ ಪ್ರದೇಶವನ್ನು ನೇತ್ರಾವತಿ ನಡುಗಡ್ಡೆ ಸಂರಕ್ಷಣಾ ಮೀಸಲು ಪ್ರದೇಶ. ನೆಕ್ಸ್ಟು ಹಿರೇಸೂಲೆಕೆರೆ ಕರಡಿ ಸಂರಕ್ಷಣಾ ಮೀಸಲು ಪ್ರದೇಶ, ಕೊಪ್ಪಳ ಪ್ರಾದೇಶಿಕ ವಿಭಾಗ, ದಾಮಣೆ ಎಸ್ ಬೈಲೂರು ಸಂರಕ್ಷಣಾ ಮೀಸಲು ಪ್ರದೇಶ, ಇದು ಬೆಳಗಾವಿ ವಿಭಾಗಕ್ಕೆ ಸೇರಿದೆ. ಬೆಂಗಳೂರು ನಗರ ಹೆಸರುಘಟ್ಟ ಹುಲ್ಲುಗಾವಲು ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ವನ್ಯಜೀವಿ ಮಂಡಳಿ ಸಭೆ ಒಪ್ಪಿಗೆ ನೀಡಿದೆ. ನೆಕ್ಸ್ಟು ಕರ್ನಾಟಕ ವನ್ಯಜೀವಿ ಸಸ್ಯ ಸಂಕುಲ. 2023ನೇ ಸಾಲಿನಲ್ಲಿ ಕೈಗೊಂಡ ಆನೆ ಗಣತಿ ಪ್ರಕಾರ ಕರ್ನಾಟಕ ರಾಜ್ಯವು 6,395 ಆನೆಗಳನ್ನು ಹೊಂದಿದ್ದು, ದೇಶದ ಒಟ್ಟು ಆನೆಗಳ ಶೇಕಡ 25% ರಾಜ್ಯದಲ್ಲಿ ಕಂಡುಬಂದಿರುವುದು ವಿಶೇಷವಾಗಿರುತ್ತದೆ. ರಾಜ್ಯದ ಒಟ್ಟು 5 ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ 2022ನೇ ಸಾಲಿನ ಹುಲಿ ಗಣತಿ ಪ್ರಕಾರ 563 ಹುಲಿಗಳಿದ್ದು, ಕರ್ನಾಟಕ ರಾಜ್ಯದಲ್ಲಿ 2ನೇ ಅತಿ ಹೆಚ್ಚಿನ ಹುಲಿಗಳನ್ನು ಹೊಂದಿರುವ ರಾಜ್ಯ ಎಂದು ಗುರುತಿಸಲ್ಪಟ್ಟಿದೆ. ನೆಕ್ಸ್ಟು ರಾಜ್ಯ ವಲಯ ಯೋಜನೆಗಳ ಬಗ್ಗೆ ನೋಡೋದಾದರೆ, ವಿಶೇಷ ಘಟಕ ಯೋಜನೆ ಇದು ಪರಿಶಿಷ್ಟ ಜಾತಿ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದಲ್ಲದೆ ಅರಣ್ಯಗಳ ಮೇಲಿನ ಒತ್ತಡಗಳನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ LPG ಸಂಪರ್ಕ, ಜೇನು ಸಾಕಾಣಿಕೆ ಪೆಟ್ಟಿಗೆ ವಿತರಣೆ, ಸೋಲಾರ್ ಲ್ಯಾಂಪ್ ವಿತರಣೆ ಆಯ್ಕೆಯಾದ ಪರಿಶಿಷ್ಟ ಜಾತಿ ಫಲಾನುಭವಿಗಳ ಕುಟುಂಬಗಳಿಗೆ ನೇರವಾಗಿ ಪೂರೈಸಲಾಗಿದೆ. ನೆಕ್ಸ್ಟು ಕ್ಷೀಣಿತ ಅರಣ್ಯ ಅಭಿವೃದ್ಧಿ. ಇದು ಈ ಯೋಜನೆಯಲ್ಲಿ ಕ್ಷೀಣಿತ ಅರಣ್ಯಗಳಲ್ಲಿ ಹೊಸ ಸಸ್ಯಗಳನ್ನು ನೆಡುವುದಾಗಿದೆ. ನೆಕ್ಸ್ಟು ಹಸಿರು ಆಯವ್ಯಯ ಅಂದರೆ ಎಕೋ ಬಜೆಟ್ ಅಥವಾ ಗ್ರೀನ್ ಬಜೆಟ್ ಅಂದರೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಅರಣ್ಯ ಜೀವಿಶಾಸ್ತ್ರ ವ್ಯವಸ್ಥೆಯ ಮೇಲೆ
ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಒತ್ತಡಗಳಿಂದ ಉಂಟಾದ ದುಷ್ಪರಿಣಾಮವನ್ನು ಸರಿದೂಗಿಸುವ ಉದ್ದೇಶಕ್ಕಾಗಿ ಹಸಿರು ಆಯವ್ಯಯವನ್ನು ಅನುಷ್ಠಾನಗೊಳಿಸಲಾಗಿದೆ. ನೆಕ್ಸ್ಟ್ ಒಂದನೇದು ಬೋಡುಗುಡ್ಡ ಪ್ರದೇಶಗಳಲ್ಲಿ ಪುನಶ್ಚೇತನ, ಕ್ಷೀಣಿಸಿದ ಅರಣ್ಯ ಪ್ರದೇಶದ ಪರಿಸರ ಮರುಸ್ಥಾಪನೆ, ಕರಾವಳಿ ಪ್ರದೇಶದಲ್ಲಿ ಕಾಂಡ್ಲಾ ಅಥವಾ ಮ್ಯಾಂಗ್ರೋವ್ ಅರಣ್ಯೀಕರಣ, ಕರಾವಳಿ ಪ್ರದೇಶದಲ್ಲಿ ಶೆಲ್ಟರ್ ಬೆಲ್ಟ್ ನಿರ್ವಹಣೆ, ಕೃಷ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ಅರಣ್ಯೀಕರಣ, ಭೂಕುಸಿತ ಪೀಡಿತ ಪ್ರದೇಶಗಳ ನಿರ್ವಹಣೆ, ರಾಜ್ಯದ ಬಯಲು ಸೀಮೆ ಪ್ರದೇಶದಲ್ಲಿ ಕೃಷಿ ಅರಣ್ಯ. ಟ್ರೀ ಪಾರ್ಕ್ ಯೋಜನೆ ಮತ್ತು ಸ್ಮೃತಿ ವನ ನಿರ್ಮಾಣ. ಈ ಯೋಜನೆಯು ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಪರಿಸರವನ್ನು ಒದಗಿಸುವುದಾಗಿದೆ. ನೆಕ್ಸ್ಟ್ ವರುಣ ಮಿತ್ರ ಸಹಾಯವಾಣಿಯು ರೈತರಿಗೆ ಕೃಷಿ ಚಟುವಟಿಕೆಗಳ ವಿವಿಧ ಹಂತಗಳಲ್ಲಿ, ಮುಖ್ಯವಾಗಿ ಕೆಳಕಂಡ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ನೆರವಾಗುತ್ತದೆ. ನೆಕ್ಸ್ಟ್ ಬಿತ್ತನೆಗೆ ನೋಡೋದಾದರೆ ಭಾರತದ ಕೃಷಿ ಚಟುವಟಿಕೆಗಳಿಗೆ ಮುಂಗಾರು ಮಳೆಯ ಹೆಚ್ಚು ಪ್ರಾಮುಖ್ಯತೆ ಪಡೆದಿದ್ದು, ವರುಣ ಮಿತ್ರ ಸಹಾಯವಾಣಿ ಮೂಲಕ ಲಭ್ಯವಿರುವ ಮುಂಗಾರು ಪ್ರಾರಂಭದ ದಿನಾಂಕವನ್ನು ಅನುಸರಿಸಿ ಬಿತ್ತನೆ ಮಾಡಬಹುದಾಗಿದೆ. ನೆಕ್ಸ್ಟ್ ಔಷಧೀಯ ಸಸ್ಯಗಳ ಸಂರಕ್ಷಿತ ಪ್ರದೇಶಗಳು ಮತ್ತು ಔಷಧೀಯ ಸಸ್ಯಗಳ ಅಭಿವೃದ್ಧಿ ಪ್ರದೇಶಗಳು ಯೋಜನೆ ಅಂದರೆ MPCS ಅಂಡ್ MPDS ಸ್ಕೀಮ್. ಇದು 2023-24 ಸಾಲಿನ ಯೋಜನೆಯಡಿ ಔಷಧೀಯ ಸಸ್ಯಗಳ ಸಂರಕ್ಷಿತ ಪ್ರದೇಶಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಹಾಗೂ ಕ್ಷೀಣಿತ ಮತ್ತು ಅವಸಾನದ ಅಂಚಿನಲ್ಲಿರುವ ಮಿರಿಸ್ಟಿಕಾ ಸ್ವಾಂಪ್ ಸಸ್ಯ ಪ್ರಭೇದಗಳ ರಕ್ಷಣೆಗೆ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. ನೆಕ್ಸ್ಟ್ ಕಾಂಡ್ಲಾ ಸಂರಕ್ಷಣೆ ಮತ್ತು ನಿರ್ವಹಣೆ. ಇದು ರಾಜ್ಯದ ಸಮುದ್ರ ತೀರ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮಣ್ಣು ಸವಕಳಿ ನಿಯಂತ್ರಿಸಿ ಸಮುದ್ರ ಕೊರೆತವನ್ನು ತಡೆಯುವುದಾಗಿದೆ. ನೆಕ್ಸ್ಟ್ ಗ್ರೀನ್ ಇಂಡಿಯಾ ಮಿಷನ್. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರ ಯೋಜನೆಯಾದ ಹಸಿರು ಭಾರತ ರಾಷ್ಟ್ರೀಯ ಅಭಿಯಾನವು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯ ಮೂಲಕ ಅನುಷ್ಠಾನಗೊಳಿಸಲಾಗಿದೆ. ಇದರ ಉದ್ದೇಶ 5 ದಶಲಕ್ಷ ಹೆಕ್ಟೇರ್ ಅರಣ್ಯ ಅಥವಾ ಅರಣ್ಯೇತರ ಭೂಮಿಯಲ್ಲಿ ಅರಣ್ಯ ಅಥವಾ ವೃಕ್ಷಗಳ ಹೊದಿಕೆಯ ಹೆಚ್ಚಳ ಮತ್ತು 5 ದಶಲಕ್ಷ ಹೆಕ್ಟೇರ್ ಅರಣ್ಯ ಅಥವಾ ಅರಣ್ಯೇತರ ಭೂಮಿಯಲ್ಲಿ ಅರಣ್ಯ ಹೊದಿಕೆಯ ಗುಣಮಟ್ಟವನ್ನು ಸುಧಾರಿಸುವುದಾಗಿದೆ. ನೆಕ್ಸ್ಟ್ ಸಾಮಾಜಿಕ ಅರಣ್ಯ ಅಂದರೆ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ಯೋಜನೆಯು 30 ಸಾಮಾಜಿಕ ಅರಣ್ಯ ವಿಭಾಗಗಳನ್ನು ಹೊಂದಿದ್ದು, ಜಿಲ್ಲಾ ಪಂಚಾಯಿತಿಯಡಿ ಬರುವ ಜಿಲ್ಲಾ ವಲಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ನೆಕ್ಸ್ಟು ಹೊಸ ಘೋಷಣೆಗಳು ಏನಂತಂದರೆ ಜಲಸಂಪನ್ಮೂಲ. ನೋಡಿ, ವಿಜಯಪುರ ಜಿಲ್ಲೆಯ 1494.38 ಎಕರೆ ಒಳಗೊಂಡ ಮಮದಾಪುರ ಅರಣ್ಯ ಪ್ರದೇಶವನ್ನು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವವೈವಿಧ್ಯ ಪಾರಂಪರಿಕ ತಾಣವೆಂದು ಘೋಷಿಸಲಾಗಿದೆ. ನೆಕ್ಸ್ಟ್ ಜಲಸಂಪನ್ಮೂಲದ ಬಗ್ಗೆ ನೋಡೋದಾದರೆ ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದ ಅಚ್ಚುಕಟ್ಟು ಪ್ರದೇಶ 1,40,598 ಚದರ ಕಿಲೋಮೀಟರ್. ಭಾರಿ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ಅಡಿಯಲ್ಲಿ 42.08 ಲಕ್ಷ ಹೆಕ್ಟೇರ್ ಒಟ್ಟಾರೆ ನೀರಾವರಿ ಸಾಮರ್ಥ್ಯ ಸಾಧಿಸಲು ಅಂದಾಜಿಸಲಾಗಿದೆ. ನೆಕ್ಸ್ಟು ನೀರಾವರಿ ಮೂಲಗಳು ಯಾವುದಂತ ಅಂದರೆ ಕೊಳವೆ ಅಥವಾ ಕೊರೆದ ಬಾವಿಗಳ ನೀರಾವರಿ ಆಗಿರುವ ಕ್ಷೇತ್ರದ ಪಾಲು ಅತ್ಯಧಿಕ ಆಗಿದೆ. ಎಷ್ಟಂತ ಅಂದರೆ 59.74% ಅಷ್ಟಾಗಿದೆ. ನಂತರ ಎರಡನೇ ಪ್ರಮುಖ ನೀರಾವರಿ ಮೂಲವು ಕಾಲುವೆಯಿಂದಾಗಿದೆ. ಅದು 18
36ರಷ್ಟಿದೆ. ನೆಕ್ಸ್ಟು ಬಾವಿಗಳಿಂದ ನೀರಾವರಿ ಕ್ಷೇತ್ರ ಅಂತ ಅದ್ರ ಪಾಲು ಅಂತಂದರೆ 7.82% ಕ್ಷೇತ್ರ ಆಗಿದೆ. ನೆಕ್ಸ್ಟು ಜಲಸಂಪನ್ಮೂಲ ಇಲಾಖೆ ನಿಗಮಗಳ ಸ್ಥಾಪನೆ ನೋಡಿ. ಜಲಸಂಪನ್ಮೂಲ ನಿಗಮ ನೀರಾವರಿ ಸ್ಥಾಪನೆ ಇದು ಅನುವಾಗಿಸಲು ಕಂಪನಿಗಳ ಕಾಯ್ದೆ 1956ರ ಅಡಿಯಲ್ಲಿ 4 ನಿಗಮಗಳನ್ನು ಸ್ಥಾಪಿಸಲಾಗಿದೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ KBJNL 1996 ಕೃಷ್ಣ ಮೇಲ್ದಂಡೆ ಯೋಜನೆಯ ಅನುಷ್ಠಾನವನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ KNNL 1998 ಕೃಷ್ಣಾ ಕಣಿವೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹೊರತುಪಡಿಸಿದ ಯೋಜನೆಗಳ ಅನುಷ್ಠಾನವನ್ನು ಜಾರಿಗೆ ತರಲಾಗಿದೆ. ಕಾವೇರಿ ನೀರಾವರಿ ನಿಗಮ ನಿಯಮಿತ CNNL 2003 ಯಗಚಿ ಯೋಜನೆ. ಈ ಯೋಜನೆಯಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕಬ್ಯಾದಗೆರೆ ಗ್ರಾಮದ ಬಳಿ ಹೇಮಾವತಿ ಉಪನದಿಯಾದ ಯಗಚಿ ನದಿಗೆ ಅಡ್ಡಲಾಗಿ ಸಂಯೋಜಿತ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟು ವಿಶ್ವೇಶ್ವರಯ್ಯ ಜಲ ನಿಗಮ 2006ರಲ್ಲಿ ಅದರ ಅಂಡರ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬಂದಿರುವಂಥದ್ದು. ಭದ್ರಾ ಮೇಲ್ದಂಡೆ ಯೋಜನೆ ಅಡಿ ಮಧ್ಯ ಕರ್ನಾಟಕ ಅಂದರೆ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು ಜಿಲ್ಲೆಗಳಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ಇದು ಇದಾಗಿದೆ. ನೆಕ್ಸ್ಟು ಎತ್ತಿನಹೊಳೆ ಕುಡಿಯುವ ನೀರು ಇದು ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಚಿತ್ರದುರ್ಗ, ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇದು ಅಗತ್ಯವಾಗಿ ಕೆಲಸ ಮಾಡುವಂಥದ್ದು. ನೆಕ್ಸ್ಟು ನಿಮಗಿದು ತಿಳಿದಿರಲಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮವು ಕರ್ನಾಟಕ ಅಂದರೆ KREDL ಇದು ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022ರಿಂದ 27ರ ಅನುಷ್ಠಾನಕ್ಕಾಗಿ ರಾಜ್ಯದ ನೋಡಲ್ ಏಜೆನ್ಸಿಯಾಗಿದೆ. ಬೃಹತ್ ಜಲವಿದ್ಯುತ್ ಯೋಜನೆ 30 ಮೆಗಾವ್ಯಾಟ್ಗಳಿಗಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿರುವ ಯೋಜನೆಯಾಗಿದೆ. ಕಿರು ಜಲವಿದ್ಯುತ್ ಯೋಜನೆ 100 ಕಿಲೋವ್ಯಾಟ್ಗಳಿಗಿಂತ ಹೆಚ್ಚು ಮತ್ತು 10 ಮೆಗಾವ್ಯಾಟ್ಗಳಿಗಿಂತ ಕಡಿಮೆ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಸೂಕ್ಷ್ಮ ಅಂತಂದರೆ 100 ಕಿಲೋವ್ಯಾಟ್ಗಳವರೆಗೆ ಅಷ್ಟರೊಳಗೆ ಇದು ಮಾಡುತ್ತೆ. ಆಮೇಲೆ ರಾಜ್ಯ ಜಲನೀತಿ 2022 ಅನ್ನು ಜಾರಿಗೆ ತಂದಿದೆ ಕರ್ನಾಟಕ ಸರ್ಕಾರ. ಇದನ್ನು ಜಾರಿಗೆ ತಂದಿರೋದು. ಸಣ್ಣ ನೀರಾವರಿ ಯೋಜನೆ ಇದು 2000 ಹೆಕ್ಟೇರ್ಗಿನ ಹೊರಗಿನ ಕೃಷಿ ಅಚ್ಚುಕಟ್ಟು ಪ್ರದೇಶ ಇರುವ ನೀರಾವರಿ ಕಾಮಗಾರಿಗಳ ಪ್ರದೇಶವನ್ನು ಸಣ್ಣ ನೀರಾವರಿ ಎಂದು ವಿಂಗಡಿಸಲಾಗಿದೆ. 40 ಹೆಕ್ಟೇರ್ನಿಂದ 2000 ಹೆಕ್ಟೇರ್ಗೆ ಅಚ್ಚುಕಟ್ಟು ಹೊಂದಿರುವ ಸಣ್ಣ ನೀರಾವರಿ ಯೋಜನೆಗಳು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುತ್ತದೆ. ನೆಕ್ಸ್ಟು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಈ ಪ್ರಾಧಿಕಾರವು ನವೆಂಬರ್ 2017ರಿಂದ ಕಾರ್ಯಾರಂಭಗೊಂಡಿದೆ. ನೆಕ್ಸ್ಟು ಅಟಲ್ ಭೂಜಲ್ ಯೋಜನೆ. ಇದು ಅಟಲ್ ಭೂಜಲ್ ಯೋಜನೆಯು ಸಮುದಾಯ ಸಹಭಾಗಿತ್ವದಲ್ಲಿ ಸುಸ್ಥಿರ ಅಂತರ್ಜಲ ನಿರ್ವಹಣಾ ಯೋಜನೆಯಾಗಿದ್ದು, ಕರ್ನಾಟಕದ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿನ 1199 ಗ್ರಾಮ ಪಂಚಾಯಿತಿಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ನೆಕ್ಸ್ಟ್ ಮುಖ್ಯ ಖನಿಜ ಆಡಳಿತ. ಕೇಂದ್ರ ಸರ್ಕಾರದ ಗಣಿ ಮತ್ತು ಖನಿಜ ತಿದ್ದುಪಡಿ ಕಾಯ್ದೆ 2015 ಜಾರಿಗೆ ಬಂದ ನಂತರ ಮುಖ್ಯ ಖನಿಜ ಗುತ್ತಿಗೆಗಳನ್ನು ಮೊದಲು ಬಂದವರಿಗೆ ನೀಡುವ ವ್ಯವಸ್ಥೆ ಬದಲಾಗಿ ವಿದ್ಯುನ್ಮಾನ ಹರಾಜು ಮುಖಾಂತರ ಪಾರದರ್ಶಕವಾಗಿ ಗಣಿ ಗುತ್ತಿಗೆಗಳ ಮಂಜೂರಾತಿ ಮಾಡಲಾಗುತ್ತಿದೆ. ಅದಾದಮೇಲೆ ಇನ್ನು ನೋಡಿ ಯಾವ್ದ್ಯಾವ್ದು ಯೋಜನೆ ಅಂದರೆ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ, ಆಮೇಲೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ, ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿ ತಿದ್ದುಪಡಿ ನಿಯಮಾವಳಿ 2018ರ ನಿಯಮ 18ರಂತೆ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ. ವಿಪತ್ತು ಉಸ್ತುವಾರಿ ಮತ್ತು ಉಪಶಮನಕ್ಕಾಗಿ ದೇಶದಲ್ಲಿಯೇ ಪ್ರಪ್ರಥಮವಾಗಿ
ಕರ್ನಾಟಕ ರಾಜ್ಯವು ಸಾಂಸ್ಥಿಕ ಕಾರ್ಯವಿಧಾನಗಳನ್ನೊಳಗೊಂಡ ಬರ ಉಸ್ತುವಾರಿ ಕೋಶವನ್ನು 1988ರಲ್ಲಿ ಸ್ಥಾಪಿಸಲಾಗಿದೆ. ತದನಂತರ ಬರ ಉಸ್ತುವಾರಿ ಕೋಶವನ್ನು ರಾಜ್ಯದ ಇತರ ಎಲ್ಲ ವಿಪತ್ತುಗಳ ಉಸ್ತುವಾರಿಯ ಸಲುವಾಗಿ 2007ರಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಎಂದು ಮರುನಾಮಕರಣಗೊಳಿಸಲಾಗಿದೆ. ಸೊ ವರ್ಣಮಿತ್ರ ಏನೇನು ಆಗಲೇ ಹೇಳಿದ್ದೀವಿ. ನೆಕ್ಸ್ಟು ಕರ್ನಾಟಕದಲ್ಲಿ ಇದು ವರ್ಣಮಿತ್ರ ಆ್ಯಕ್ಚುಲಿ ಸಿಡಿಲು ಮುನ್ನೆಚ್ಚರಿಕೆಗಳನ್ನು ಕೂಡ ಇದು ಕೊಡುತ್ತೆ. ಘನತ್ಯಾಜ್ಯ ನಿವಾರಣೆ. ಈ ಕರ್ನಾಟಕದಲ್ಲಿ ಘನತ್ಯಾಜ್ಯ ನಿವಾರಣೆ ಇದು ಘನತ್ಯಾಜ್ಯ ನಿಯಮ 2016ರ ನಿಯಮ 3 ಕ್ಲಾಸ್ 15ರಲ್ಲಿರುವಂತೆ ಕಡ್ಡಾಯವಾಗಿ ಕೇಂದ್ರೀಕೃತ ಸಂಗ್ರಹ ಕೇಂದ್ರಗಳನ್ನು ಉತ್ತೇಜಿಸುವುದರಿಂದ ಹಸಿ ಕಸದೊಂದಿಗೆ ಒಣ ಕಸ ಬೆರೆಸುವುದನ್ನು ತಪ್ಪಿಸಬಹುದು ಹಾಗೂ ಸಾಗಾಣಿಕೆಯನ್ನು ಕಡಿತಗೊಳಿಸಬಹುದು ಎಂದು ಇದು ಮಾಡಿದೆ. ಅದಾದಮೇಲೆ ಈ ಘನತ್ಯಾಜ್ಯ ನಿಯಮಾವಳಿ 3 ಕ್ಲಾಸ್ 57ರಲ್ಲಿ ಕಡ್ಡಾಯವಾಗಿ ಜಾರಿಯಾಗಿರುವ 5R ಅಂದರೆ ರೆಡ್ಯೂಸ್, ರೀಯೂಸ್, ರಿಪ್ಲಿಕೇಶನ್, ರಿಪ್ಲೆನಿಶ್, ರೀಸೈಕಲ್ ಮತ್ತು ರಿಕವರ್ ಅಂದರೆ ಕಡಿಮೆ ಮಾಡುವುದು, ಮರುಬಳಸುವ, ಆಮೇಲೆ ಮರುಪೂರೈಸು, ಮರುಬಳಕೆ ಮತ್ತು ಮರುಪೂರಣೆ. ಸೊ ಇದಾಗಿದೆ. ನೆಕ್ಸ್ಟು ಕೈಗಾರಿಕೆಗಳ ಬಗ್ಗೆ ನಾವು ನೋಡೋದಾದರೆ 2023-24ರ ಸಾಲಿನ ಕೈಗಾರಿಕಾ ವಲಯದ GDP ಶೇಕಡ 8.9ರ ಬೆಳವಣಿಗೆಯ ದರದೊಂದಿಗೆ ಈಗ ನಡೀತಿದೆ. ರಾಜ್ಯ ಆದಾಯಕ್ಕೆ ಕೈಗಾರಿಕಾ ವಲಯದ ಕೊಡುಗೆ ಶೇಕಡ 20.15ರಷ್ಟು ಇರುತ್ತದೆ. 7ನೇ ಆರ್ಥಿಕ ಗಣತಿಯ ಅನುಸಾರ ರಾಜ್ಯದಲ್ಲಿ 40,39,305 ಸಂಖ್ಯೆ ಆರ್ಥಿಕ ಘಟಕಗಳು ಇರುತ್ತದೆ. ಸೇವಾ ವಲಯದಲ್ಲಿ ಅತಿ ಹೆಚ್ಚು ಘಟಕಗಳನ್ನು ಒಳಗೊಂಡಿದೆ. ನಂತರ 2ನೇ ಸ್ಥಾನದಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರ ವಲಯದಲ್ಲಿವೆ. ಬೆಂಗಳೂರು ನಗರ ಜಿಲ್ಲೆಯು ಅತ್ಯಧಿಕ 78,24,646 ಘಟಕಗಳನ್ನು ಹೊಂದಿದ್ದು 2ನೇ ಸ್ಥಾನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಕನಿಷ್ಠ ಅಂದರೆ ಕೇವಲ 40,162 ಘಟಕಗಳು ಇರುತ್ತದೆ. ಆಹಾರ ಪಾರ್ಕ್ ಅನುಷ್ಠಾನದ ಇಂದಿನ ಸ್ಥಿತಿ ನೋಡೋದಾದರೆ ನಾವು ಇನ್ನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಲಿಮಿಟೆಡ್ ಮಾಲೂರು ಈ ಫುಡ್ ಪಾರ್ಕ್ನಲ್ಲಿ 14 ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ. ನೆಕ್ಸ್ಟು ಗ್ರೀನ್ ಫುಡ್ ಪಾರ್ಕ್ ಲಿಮಿಟೆಡ್ ಬಾಗಲಕೋಟೆ ಈ ಆಹಾರ ಪಾರ್ಕ್ ಅಡಿಯಲ್ಲಿ 6 ಆಹಾರ ಸಂರಕ್ಷಣಾ ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ. ನೆಕ್ಸ್ಟು ಅಕ್ಷಯ ಫುಡ್ ಪಾರ್ಕ್ ಲಿಮಿಟೆಡ್ ಹಿರಿಯೂರು ಇದರಲ್ಲಿ 8 ಆಹಾರ ಸಂರಕ್ಷಣಾ ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ. ಆಮೇಲೆ ಜೇವರ್ಗಿ ಆಗ್ರೋ ಫುಡ್ ಪಾರ್ಕ್ ಲಿಮಿಟೆಡ್ ಜೇವರ್ಗಿ ಇಲ್ಲಿ 7 ಆಹಾರ ಸಂರಕ್ಷಣಾ ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ. ನೆಕ್ಸ್ಟು ಕರ್ನಾಟಕ ರಾಜ್ಯ ವಿದ್ಯುನ್ಮಾನಕ ಅಭಿವೃದ್ಧಿ ನಿಗಮ ನಿಯಮಿತ ಇದು ಕಿಯೋನಿಕ್ಸ್ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ 332 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಎಲೆಕ್ಟ್ರಾನ್ ಸಿಟಿಯನ್ನು ರೂಪಿಸಿದೆ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಪಾರ್ಕ್ಗಳನ್ನು ಸ್ಥಾಪಿಸಿದೆ. ಹುಬ್ಬಳ್ಳಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು ಐಟಿ ಸಂಕೀರ್ಣವನ್ನು ಸ್ಥಾಪಿಸಲಾಗಿದೆ. ಶಿವಮೊಗ್ಗದ ನೀಡಿಗೆ ಮಾಚೇನಹಳ್ಳಿ ಐಟಿ ಎಸ್ಇಜೆಡ್ ಮತ್ತು ಐಟಿ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ. ಕಲಬುರಗಿಯಲ್ಲಿ ಐಟಿ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ. ಬೆಂಗಳೂರಿನಲ್ಲಿ HSR ಬಡಾವಣೆಯಲ್ಲಿ ಐಟಿ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ. ಹೊಸ ಪರಿಕ್ರಮಗಳು ಮಂಗಳೂರಿನಲ್ಲಿ PPP ಮಾದರಿಯಲ್ಲಿ ಅಂದರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಐಟಿ ಪಾರ್ಕನ್ನು ಸ್ಥಾಪಿಸಿದೆ. ಶಿವಮೊಗ್ಗದ ಮಾಚೇನಹಳ್ಳಿಯಲ್ಲಿ ಕೂಡ ಐಟಿ ಪಾರ್ಕನ್ನು ಅಂದರೆ ಬೆಂಗಳೂರಿನ ಇದರಲ್ಲೂ ಕೂಡ ಐಟಿ ಪಾರ್ಕನ್ನು ಅನೆಕ್ಸ್ ಹಂತ 2 ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಸಮೀಪವಿರುವ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಪ್ರದೇಶದಲ್ಲಿ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಐಟಿ ಪಾರ್ಕ್ ಅನ್ನು ಕೂಡ ಸ್ಥಾಪಿಸಲಾಗಿದೆ. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ
KSFC ಇದು ಈ ಸಂಸ್ಥೆಯು ಕಳೆದ 64 ವರ್ಷಗಳಿಂದ ರಾಜ್ಯದ ಅತಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಮತ್ತು ಸಂಬಂಧಿಸಿದ ಸೇವಾ ಕ್ಷೇತ್ರದ ಘಟಕಗಳಿಗೆ ಹಣಕಾಸಿನ ನೆರವನ್ನು ನೀಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ. ನೆಕ್ಸ್ಟ್ ನಾವು ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ನೋಡೋದಾದರೆ ರಾಜ್ಯ ವಿವರ ಇದು ಫಸ್ಟು ಮಹಾರಾಷ್ಟ್ರ ಇದೆ, ಆಮೇಲೆ ಕರ್ನಾಟಕ, ಆಮೇಲೆ ಗುಜರಾತ್, ಆಮೇಲೆ ದೆಹಲಿಯನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಉದ್ಯಮ ರಿಜಿಸ್ಟ್ರೇಷನ್ ವೆಬ್ ಪೋರ್ಟಲ್. ಭಾರತ ಸರ್ಕಾರದಿಂದ ನಡೆಸಲ್ಪಡುವ ಉದ್ಯೋಗದಾರ್ ವೆಬ್ ಪೋರ್ಟಲ್ 2020ರಿಂದ ಉದ್ಯಮ ರಿಜಿಸ್ಟ್ರೇಷನ್ ವೆಬ್ ಪೋರ್ಟಲ್ ಆಗಿ ಪರಿವರ್ತಿಸಲಾಗಿದೆ. ನಂತರ 2023ರ ಅಂತ್ಯಕ್ಕೆ ಒಟ್ಟು 11.76 ಲಕ್ಷ ಘಟಕಗಳು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಉದ್ಯಮ್ ಪೋರ್ಟಲ್ನಲ್ಲಿ ನೋಂದಾಯಿಸಲ್ಪಟ್ಟಿದೆ. ಆಮೇಲೆ ವಿದ್ಯುತ್ ವಾಹನ ನೀತಿ 2017ರಲ್ಲಿ ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ವಾಹನ ನೀತಿ 2017ರನ್ನು ಹೊಂದಿತ್ತು. ಇದು ಕನಿಷ್ಠ 5 ವರ್ಷ ಅಥವಾ ಹೊಸ ನೀತಿ ಹೊರತರುವವರೆಗೂ ಮಾನ್ಯತೆ ನೀಡುತ್ತೆ. ಆಮೇಲೆ ಇನ್ವೆಸ್ಟ್ ಕರ್ನಾಟಕ ಫೋರಂ. ಈ ಸರ್ಕಾರವು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಕಮಿಟಿಯನ್ನು ರಚಿಸಿದ್ದು, ಸದರಿ ಕಮಿಟಿಯು ವಿವಿಧ ಕ್ಷೇತ್ರದ ವೃತ್ತಿಪರರನ್ನು ಒಳಗೊಂಡಿದೆ. ಅವುಗಳೆಂದರೆ ಈಕ್ವಿಟಿ ಫರ್ಮ್ಸ್, ವೆಂಚರ್ ಕ್ಯಾಪಿಟಲ್, ಆಮೇಲೆ ಫರ್ಮ್ಸ್, ಸ್ಟಾರ್ಟ್ಅಪ್ಸ್ ಈ ಥರ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಸುಮಾರು 6 ಲಕ್ಷ ಉದ್ಯೋಗಗಳನ್ನು ಸೃಜನೆಯಾಗಬಹುದಾಗಿದೆ ಇದರಲ್ಲಿ. ನೆಕ್ಸ್ಟು ಪ್ರಮುಖ ಕೈಗಾರಿಕಾ ಗುಂಪುಗಳ ಶೇಕಡಾವಾರು ವಿಂಗಡಣೆ. ಅವು ಯಾವ್ದ್ಯಾವ್ದು ಅಂತಂದರೆ ಮೂಲ ಲೋಹ ಉತ್ಪನ್ನ 14.83%, ಆಹಾರೋತ್ಪನ್ನ ಮತ್ತು ಪಾನೀಯಗಳು 14.7%, ಕಲ್ಲಿದ್ದಲು ಶುದ್ಧೀಕರಣ ಪೆಟ್ರೋಲಿಯಂ 12.94%, ವಾಹನ ಟ್ರೇಲರ್ ಮತ್ತು ಸೆಮಿ ಟ್ರೇಲರ್ 8.18%, ಯಂತ್ರೋಪಕರಣ ತಯಾರಿಕೆ ಶೇಕಡಾ 7.10%, ಆಮೇಲೆ ವಿದ್ಯುತ್ ಉಪಕರಣ ತಯಾರಿಕೆ 4.71%, ಗಣಕಯಂತ್ರ, ವಿದ್ಯುನ್ಮಾನ ಹಾಗೂ ದೃಷ್ಟಿ ಸಂಬಂಧ ಉತ್ಪನ್ನಗಳ ಅದರ ತಯಾರಿಕೆಯಲ್ಲಿ ಶೇಕಡಾ 4.49%, ಆಮೇಲೆ ರಾಸಾಯನಿಕ ಮತ್ತು ರಾಸಾಯನಿಕ ವಸ್ತುಗಳ ತಯಾರಿಕೆ 40.3%, ಆಮೇಲೆ ಸಿದ್ಧ ಉಡುಪುಗಳ ತಯಾರಿಕೆ ಶೇಕಡಾ 3.74%. ಕೈಗಾರಿಕೆ ನೀತಿ 2020-25ರ ನೋಡೋದಾದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ SBRAP 2020ರ ಶ್ರೇಯಾಂಕ ಪಟ್ಟಿಯಲ್ಲಿ ರಾಜ್ಯವು ಈ ಹಿಂದೆ ಇದ್ದ 17ನೇ ಸ್ಥಾನದಿಂದ ಏರಿಕೆ ಕಂಡು ರಾಷ್ಟ್ರೀಯ ಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ. ಇದು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಬೀದರ್ನಲ್ಲಿ 90 ಕೋಟಿ ರೂ. ವೆಚ್ಚದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ಕೇಂದ್ರವನ್ನು ಆರಂಭಿಸುವುದಾಗಿದೆ. ಖಾಸಗಿ ಕೈಗಾರಿಕಾ ವಲಯಗಳು ನೋಡೋದಾದರೆ ರಾಜ್ಯದಲ್ಲಿ ಆಹಾರ ಪಾರ್ಕ್ಗಳ ಸ್ಥಾಪನೆ ಕಾರ್ಯವನ್ನು ಜಾರಿಗೊಳಿಸಲು ಆಹಾರ ಕರ್ನಾಟಕ ನಿಗಮ ನಿಯಮಿತ ನೋಡಲ್ ಏಜೆನ್ಸಿ ಇದು ಬಂದಿರುವಂಥದ್ದು. ನೆಕ್ಸ್ಟು ವಿದ್ಯುನ್ಮಾನಕ ನಿಯಮಕ್ಕೆ ಯೂನಿಕ್ಸ್ ಬಗ್ಗೆ ನೋಡಿದ್ದೀವಿ, ಕೈಗಾರಿಕಾ ನೀತಿ ಬಗ್ಗೆ ನೋಡಿದ್ದೀವಿ. ಪ್ರವಾಸೋದ್ಯಮ ಅಂತಂದರೆ ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರ್ ಎಂಬ ಹೊಸ ಕಲ್ಪನೆಯನ್ನು ಪ್ರಾರಂಭಿಸಿದೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ. ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರ್ ಇದು. ಆಮೇಲೆ ಕರ್ನಾಟಕ ಪ್ರಾಥಮಿಕವಾಗಿ ತನ್ನ ಪಾರಂಪರಿಕ ತಾಣಗಳು ಮತ್ತು ಅದರ ವನ್ಯಜೀವಿ ಅಥವಾ ರಾಷ್ಟ್ರೀಯ ಉದ್ಯಾನವನಗಳಿಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ದರ್ಶನ ಪ್ರವಾಸ SC ಮತ್ತು ST ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಮಾಡುವಂಥದ್ದು ಈ ಹೈಸ್ಕೂಲ್ ಲೆವೆಲಲ್ಲಿ ಇರೋರಿಗೆ. ನೆಕ್ಸ್ಟು 9ನೇದು ನೋಡೋದಾದರೆ ಕೌಶಲ್ಯ ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ. ಸೊ ನಾವು ಇದ್ರ ಬಗ್ಗೆ ನೋಡೋದಾದರೆ ಯಾವ್ಯಾವ
ಯಾವ್ಯಾವ ಏನು ಯೋಜನೆಗಳಿದ್ದಾವೆ ಅಂತ ಅಂದರೆ, ಇದು ಈ ರಾಜ್ಯದ ಯುವಜನ ಯೋಗ್ಯವಾದ ಉದ್ಯೋಗ ಪಡೆಯುವ ನಿಟ್ಟಿನಲ್ಲಿ ಅಗತ್ಯವಾದ ಕೌಶಲ್ಯಗಳನ್ನು ಪಡೆಯಲು ಮತ್ತು ಸುಸ್ಥಿರ ಜೀವನೋಪಾಯಗಳನ್ನು ಉತ್ತೇಜಿಸಲು ಅನುವು ಮಾಡಿಕೊಡುತ್ತದೆ. ನೆಕ್ಸ್ಟು ಕೌಶಲ್ಕರ್.com ನಲ್ಲಿ ಉದ್ಯೋಗಸ್ಥರ ನೋಂದಣಿ ಮಾಡ್ಬೋದು. ನಲ್ ಜಲ ಮಿತ್ರ, ಇದು ಈ ಯೋಜನೆ ಅಡಿಯಲ್ಲಿ 11,924 ಸ್ಥಳೀಯ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಪ್ಲಂಬಿಂಗ್, ವಿದ್ಯುತ್ ಕೆಲಸ ಮತ್ತು ಯಂತ್ರೋಪಕರಣಗಳಲ್ಲಿ ಬಹು ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಲು ಗುರಿಯಾಗಿಸಿದೆ. ನೆಕ್ಸ್ಟು ರಾಷ್ಟ್ರೀಯ ನಗರ ಜೀವನೋಪಾಯಗಳ ಅಭಿಯಾನ ಡೇ ನಲ್ಮ್ 2022-23 ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯನ್ನು ಪುನರ್ ರಚಿಸಲಾಗಿದೆ ಮತ್ತು ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ನಲ್ಮ್ ಎಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟು ಕರ್ನಾಟಕ ಉದ್ಯಮಶೀಲ ಅಭಿವೃದ್ಧಿ ಕೇಂದ್ರ ಸಿಡಾಕ್ ವಿದ್ಯಾರ್ಥಿಗಳು, ಸ್ವಸಹಾಯ ಗುಂಪು ಸದಸ್ಯರು, ನಿರುದ್ಯೋಗಿಗಳು, ಯುವಕರು, ಮಹಿಳೆಯರು ಇತ್ಯಾದಿಯರಿಗೆ ವಾಣಿಜ್ಯೋದ್ಯಮ ಜಾಗೃತಿ ಶಿಬಿರ, ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿದು ಇದರ ಆಧಾರದ ಮೇಲೆ 1 ದಿನದಿಂದ 3 ದಿನಗಳವರೆಗೆ ಇರುತ್ತದೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ನಿಯಮಿತ. ಅದಾದಮೇಲೆ ಸಿಲ್ಕ್ ಆನ್ ವೀಲ್ಸ್. ಈ ಸಿಲ್ಕ್ ಆನ್ ವೀಲ್ಸ್ ಈ ವಿಭಾಗವು ಉಪಕ್ರಮದ ಭಾಗವಾಗಿದೆ. ಇದು ಮೊಬೈಲ್ ತರಬೇತಿ ಕೇಂದ್ರಗಳನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿದೆ. ಆಮೇಲೆ ಸಿಲ್ಕ್ ಹಬ್ ಅಂತ ಅಂದರೆ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಒಂದೇ ವೇದಿಕೆಯಲ್ಲಿ ಯುವಜನರಿಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ಕಚೇರಿಯಲ್ಲಿ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವುದಾಗಿದೆ. ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮವು ಪ್ರಾರಂಭಿಸಿದೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಪ್ರಾರಂಭಿಸಿರುವುದು. ಆಮೇಲೆ 31 ಜಿಲ್ಲೆಗಳು 100 ಕುಶಲಕರ್ಮಿಗಳಿಗೆ ತಮ್ಮ ಪ್ರದೇಶದ ಸಾಂಪ್ರದಾಯಿಕ ಕೌಶಲ್ಯಗಳಿಗಾಗಿ ಆಧುನಿಕ ತಂತ್ರಜ್ಞಾನ ಸಲಕರಣೆ ತರಬೇತಿ ಇವೆಲ್ಲ ನೀಡೋದಾಗಿರುತ್ತೆ. ಆಮೇಲೆ ಕೊಪ್ಪಳ ಆಟಿಕೆ ಕ್ಲಸ್ಟರ್. ಇದು ಕೌಶಲ್ಯ ಅಭಿವೃದ್ಧಿ ನಿಗಮವು ಆಟಿಕೆ ತಯಾರಿಕೆ ಕ್ಷೇತ್ರದಲ್ಲಿ ಶ್ರೀ ಈಕ್ವೆಸ್ಟ್ ಜೊತೆಗೆ 300 ಅಭ್ಯರ್ಥಿಗಳಿಗೆ 8 ಉದ್ಯೋಗ ಮಾದರಿಗಳಲ್ಲಿ ತರಬೇತಿಯನ್ನು ಆಯೋಜಿಸಲಾಗಿದೆ. ಕಾರ್ಮಿಕರ ಕಲ್ಯಾಣ ಇಲಾಖೆ 2009ರಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಸ್ಥಾಪಿಸಿದೆ. ನೆಕ್ಸ್ಟ್ ನೋಡೋದಾದರೆ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಂಸ್ಥೆಗಳು. ಇದು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಸಂಸ್ಥೆಗಳ ಅಡಿಯಲ್ಲಿ ಬರುತ್ತಿದೆ. ಅಂದರೆ ಕೈಗಾರಿಕೆ ತರಬೇತಿ ಮತ್ತು ಉದ್ಯೋಗ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ. ನೆಕ್ಸ್ಟು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ. ಸೊ ಈ ಥರ ಇನ್ನೂ ತುಂಬ ಇದ್ದಾವೆ. ಆಮೇಲೆ ಎಲ್ಲ ವರ್ಗಗಳ ಕೌಶಲ್ಯಕ್ಕಾಗಿ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ತರಬೇತಿ ಸೌಲಭ್ಯ ಸಂಸ್ಥೆ. ಆಮೇಲೆ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಗ್ರಾಮೀಣ ಮತ್ತು ನಗರ 2 ಕಡೆನೂ. ನೆಕ್ಸ್ಟು ಆರ್ಥಿಕ ಮೂಲಭೂತ ಸೌಕರ್ಯ. ವಿದ್ಯುತ್ ಕ್ಷೇತ್ರದಲ್ಲಿ ಪ್ರಸರಣೆ ಮತ್ತು ವಿದ್ಯುತ್ ರವಾನೆ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ. ಆಮೇಲೆ 1999ರಲ್ಲಿ ಕರ್ನಾಟಕ ವಿದ್ಯುತ್ ಮಂಡಳಿಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಎಂದು ಪುನರ್ರಚನೆ ಮಾಡಲಾಗಿದೆ. ಅದಾದಮೇಲೆ ವಿದ್ಯುತ್ ವ್ಯವಹರಣೆ ಮಾಡುವ ಅಧಿಕಾರವನ್ನು ಹೊಂದಿರುವುದಿಲ್ಲ ಇದು. ಆಮೇಲೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವನ್ನು ವಿತರಣೆಗಾಗಿ ಬಳಸುತ್ತಿದೆ. ನೆಕ್ಸ್ಟು ವಿದ್ಯುತ್ ಬಳಕೆ 2022-23ರಲ್ಲಿ ಕೃಷಿ ಕ್ಷೇತ್ರವು 34.21% ವಿದ್ಯುತ್ ಬಳಕೆ ಮಾಡಿದ್ದು, ವಿದ್ಯುತ್ ಬಳಕೆಯಲ್ಲಿ ಅತಿ ಹೆಚ್ಚು ಪಾಲನ್ನು ಹೊಂದಿದೆ. ನೆಕ್ಸ್ಟು ನಾವು ನೋಡೋದಾದರೆ ಕರ್ನಾಟಕದಲ್ಲಿ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ. ನವೀಕರಿಸಬಹುದಾದ ಇಂಧನ ನೀತಿ ಬಂದ್ಬಿಟ್ಟು 2022-27ರವರೆಗೆ ಸರ್ಕಾರಕ್ಕೆ ಅನುಕೂಲವಾಗುವಂತೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022-27 ರಾಜ್ಯ ಅಧಿಸೂಚಿಸಲಾಗಿದೆ. ಭಾರತವು
ಭಾರತವು 2030ರ ವೇಳೆಗೆ 500 ಮೆಗಾವ್ಯಾಟ್ ಗುರಿಯನ್ನು ತಲುಪುತ್ತಿದೆ. ಬೆಳಕು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಗುರುತಿಸಲಾದ ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸಲು ರಾಜ್ಯ ಸರ್ಕಾರವು 2021 ಹಾಗೆ ಸೆಪ್ಟೆಂಬರ್ನಲ್ಲಿ ಈ ಬೆಳಕು ಕಾರ್ಯಕ್ರಮನ ಘೋಷಿಸುವಂಥದ್ದು. ಆಮೇಲೆ ರಸ್ತೆಗಳ ಬಗ್ಗೆ ನೋಡೋದಾದರೆ ಲೋಕೋಪಯೋಗಿ ಇಲಾಖೆಯ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿ ಇವೆಲ್ಲ ಅದರ ಅಂಡರಲ್ಲಿ ಬರುತ್ತೆ. ಆಮೇಲೆ ಸಾರಿಗೆ ಬಂದು ನೋಡೋದಾದರೆ 4 ಪ್ರತ್ಯೇಕ ಸಾರಿಗೆಗಳಿದ್ದಾವೆ. ಆಮೇಲೆ ರೈಲ್ವೆ ಸಾರಿಗೆ ನೋಡೋದಾದರೆ 9 ನೂತನ ರೈಲ್ವೆಗಳಿಗೆ ಅಂದರೆ 50-50 ಸೆಂಟ್ರಲ್ 50 ನಮ್ಮ ಸ್ಟೇಟ್ 50 ಈ ಥರ ಒಂದು ರೇಷಿಯೋಲ್ಲಿ ನಿರ್ವಹಣೆ ಮಾಡಲಾಗುತ್ತೆ. 9 ನೂತನವಾಗಿ ಬೀಳ್ತಿದೆ. ನೆಕ್ಸ್ಟು ನೂತನ ರೈಲು ಮಾರ್ಗ ಯೋಜನೆ ನೋಡಿ, ಗಿಣಿಗಾರ ರಾಯಚೂರು ಇದು ನೂತನವಾಗಿ, ತುಮಕೂರು ರಾಯದುರ್ಗ, ಆಮೇಲೆ ಗದಗದಿಂದ ವಾಡಿಗೆ, ಆಮೇಲೆ ಬಾಗಲಕೋಟೆಯಿಂದ ಕುಡಚಿಗೆ, ತುಮಕೂರಿಂದ ಚಿತ್ರದುರ್ಗಕ್ಕೆ, ಆಮೇಲೆ ಚಿಕ್ಕಮಗಳೂರಿಂದ ಬೇಲೂರಿಗೆ, ಬೇಲೂರಿಂದ ಹಾಸನಕ್ಕೆ, ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ, ಧಾರವಾಡದಿಂದ ಕಿತ್ತೂರಿಗೆ ಈ ಥರ ಮೊದಲಾದವುಗಳು. ಆಮೇಲೆ ವಿಮಾನ ನಿಲ್ದಾಣಗಳು ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಒಂದಿದೆ. ಇದು 2023 ಫೆಬ್ರವರಿ 27ರಂದು ಉದ್ಘಾಟನೆ ಮಾಡಲಾಯಿತು. ಆಮೇಲೆ ರಾಯಚೂರು ವಿಮಾನ ನಿಲ್ದಾಣ ಬಳ್ಳಾರಿಲಿದೆ. ಅದಾದಮೇಲೆ ಧರ್ಮಸ್ಥಳ, ಮಡಿಕೇರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಏರ್ ಸ್ಟ್ರಿಪ್ ಅಭಿವೃದ್ಧಿ ಮಾಡಲಾಗುವುದು. ಅದಾದಮೇಲೆ ಶಿವಮೊಗ್ಗದಲ್ಲಿ ಹಾಸನ ಮತ್ತು ವಿಜಯಪುರ ವಿಮಾನ ನಿಲ್ದಾಣಗಳು 2023 ಅಂತ್ಯಕ್ಕೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ. ಆಮೇಲೆ ಬಂದರು ಮತ್ತು ಒಳನಾಡಿನ ಜಲಸಾರಿಗೆ ಇದು ನೋಡೋದಾದರೆ ಆಗಲೇ ನೋಡಿದ್ವಿ, 320 ಕಿಲೋಮೀಟ್ರ್ ಇದೆ ನಮ್ಮ ಒಂದು 13 ಕಿರು ಬಂದರುಗಳು, 1 ಬೃಹತ್ ಬಂದರು ನಮ್ಮ ರಾಜ್ಯದಲ್ಲಿ ಇರುವಂಥದ್ದು. ನೆಕ್ಸ್ಟು ಮೂಲ ಸೌಲಭ್ಯ ಅಭಿವೃದ್ಧಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 2024-25ನೇ ಸಾಲಿಗೆ ಮೂಲಸೌಕರ್ಯ ಅಭಿವೃದ್ಧಿ, ಬಂದರು, ಒಳನಾಡು ಮತ್ತು ಜಲಸಾರಿಗೆ ಇಲಾಖೆಗೆ ರೂಪಾಯಿ 951.99 ಕೋಟಿಗಳನ್ನು ಮಂಜೂರು ಮಾಡಲಾಗಿದೆ. ಆಮೇಲೆ ವಿಮಾನ ನಿಲ್ದಾಣ ಯೋಜನೆ, ಇದು ರಾಯಚೂರು ವಿಮಾನ ನಿಲ್ದಾಣ ಭೂಸ್ವಾಧೀನಕ್ಕಾಗಿ 20 ಕೋಟಿ ಮಂಜೂರು ಮಾಡಿದ್ದಾರೆ. ಆಮೇಲೆ ಸಹಕಾರಿ ಸಂಸ್ಥೆಗಳೊಳಗೊಂಡ ಬ್ಯಾಂಕಿಂಗ್ ಮತ್ತು ಹಣಕಾಸು, ಇದು ಕರ್ನಾಟಕ ಉತ್ತಮ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ರಾಜ್ಯವಾಗಿದೆ. ನೆಕ್ಸ್ಟು ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್, ಅಪೆಕ್ಸ್ ಮಟ್ಟದಲ್ಲಿ 22 ಗ್ರಾಮೀಣ ಸಹಕಾರ ಬ್ಯಾಂಕುಗಳು ಮತ್ತು 21 ಜಿಲ್ಲಾ ಕೇಂದ್ರಗಳನ್ನು ಸಹಕಾರಿ ಬ್ಯಾಂಕ್ ಇದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೋಡೋದಾದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ RRBಗಳ ವಿಲೀನದ ನಂತರ 629 ಶಾಖೆಗಳೊಂದಿಗೆ ಧಾರವಾಡದಲ್ಲಿ ಪ್ರಧಾನ ಕಚೇರಿ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಧಾರವಾಡದಲ್ಲಿ ಇದೆ ಪ್ರಧಾನ ಕಚೇರಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ಬಳ್ಳಾರಿಯಲ್ಲಿ ಇರುವಂಥದ್ದು ಮೇನ್ ಬ್ಯಾಂಕ್. ಆಮೇಲೆ ಮಾನವ ಅಭಿವೃದ್ಧಿ ನೋಡೋದಾದರೆ 2020ರಲ್ಲಿ 69ಕ್ಕೆ ಇಳಿಕೆಯಾಗಿದೆ. 2015ರಲ್ಲಿ 97 ಇದ್ದಿದ್ದು, ತಾಯಂದಿರ ಮರಣ ಪ್ರಮಾಣವು 2020ರಲ್ಲಿ 69ಕ್ಕೆ ಇಳಿಕೆಯಾಗಿದೆ. ಹಾಗೆ ಶಿಶು ಮರಣ ದರವು 2015ರಲ್ಲಿ 28ರಷ್ಟಿತ್ತು, ಆದರೆ ಈಗ 19ಕ್ಕೆ ಇಳಿಕೆಯಾಗಿದೆ. ನೆಕ್ಸ್ಟು ರಾಜ್ಯ ಒಟ್ಟು ಫಲವತ್ತತೆ ದರವು 2015-16ರಲ್ಲಿ 1.8ರಿಂದ 2020ರ ವೇಳೆಗೆ 1.7ಕ್ಕೆ ಇಳಿದಿರುವಂಥದ್ದು. ನೆಕ್ಸ್ಟು ಶಿಕ್ಷಣದ ಬಗ್ಗೆ ನಾವು ನೋಡೋದಾದರೆ ಗಣನೀಯವಾಗಿ ಸಾಕ್ಷರತಾ ಪ್ರಮಾಣವು ಹೆಚ್ಚಳವನ್ನು ಕಂಡಿದೆ. ನೋಡಿ, 2011ರ ಹೊತ್ತಿಗೆ 75.60ರಷ್ಟಿದೆ. ನೆಕ್ಸ್ಟು ಪುರುಷರು ಜಾಸ್ತಿ ಇರೋದು ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟು ಸಮಗ್ರ ಶಿಕ್ಷಣ ಕರ್ನಾಟಕದಡಿ ಇತರೆ ಮೂಲಭೂತ ಸೌಲಭ್ಯಗಳು. ಪ್ರಾಥಮಿಕ ಶಿಕ್ಷಣ ಸಾರ್ವತ್ರಿಕ ಯೋಜನೆಯಡಿ ರಾಷ್ಟ್ರೀಯ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವಾದ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯವಾದ
ಕಟ್ಟಡ, ಹೆಚ್ಚುವರಿ ಕೊಠಡಿ ಇವೆಲ್ಲ ನೀಡುವುದಾಗಿರುತ್ತೆ. ಕಲಿಕಾ ಬಲವರ್ಧನೆ ಕಾರ್ಯಕ್ರಮ 2023-24 1ರಿಂದ 9ನೇ ತರಗತಿವರೆಗೆ ಕಲಿಕೆಯನ್ನು ಸದೃಢಗೊಳಿಸಲು ಇದನ್ನು ತರಲಾಗಿದೆ. ಸಂಭ್ರಮ ಶನಿವಾರ ಬ್ಯಾಗ್ ರಹಿತ ದಿನ ಅನ್ನಾಗಿ 2023-24ನೇ ಸಾಲಿನಲ್ಲಿ ಮಾಡಲಾಗಿದೆ. ಅಂದರೆ ಬ್ಯಾಗ್ ಹೊರತೆಗೆಸಲು ಪ್ರತಿ ತಿಂಗಳು 3ನೇ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನಾಗಿ ಆಚರಿಸುವ ಕಾರ್ಯಕ್ರಮವು ಸಂಭ್ರಮವಾಗಿದೆ. ಸೇತುಬಂಧ ಅಂದರೆ 2023-24ನೇ ಸಾಲಿನ ಮಕ್ಕಳ ವಯೋಮಾನ ಮತ್ತು ತರಗತಿಗೆ ಅನುಗುಣವಾಗಿ ಕಲಿಕಾ ಮಟ್ಟ ಸಾಮರ್ಥ್ಯವನ್ನು ಗುರುತಿಸಿ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸಲು ಇದು ಆಗಿರುವಂಥದ್ದು. ಆಮೇಲೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಇದು ಅವರ ಅಭಿವೃದ್ಧಿಯನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದೆ 2020ರಲ್ಲಿ. ಬಸವ ಬೆಳಗು, ವಿದೇಶ ವಿದ್ಯಾ ವಿಕಾಸ, ಆಮೇಲೆ ಪರಿಪೂರ್ಣದೆಡೆಗೆ ಜೀವಜಲ ಸ್ವಸಹಾಯ ಗುಂಪುಗಳಿಗೆ ನೆರವು, ಸೊ ಈ ಥರ ಆಗಿದೆ. ಆಮೇಲೆ ಕರ್ನಾಟಕ ಉಪ ನಿಗಮವು ಇದು ಕೂಡ ಆರ್ಥಿಕ ನೆರವನ್ನು ಅವ್ರಿಗೆ ಕೊಡೋದು. ಆಮೇಲೆ ಕರ್ನಾಟಕ ಅಲೆಮಾರಿ ಮತ್ತು ಇದರ ನಿಗಮವು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ 2022ರಲ್ಲಿ ಸ್ಥಾಪಿಸಲಾಗಿದೆ. ಆಮೇಲೆ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 2017ರಂದು ಸ್ಥಾಪಿಸಲಾಯಿತು. ನೇರ ಸಹಾಯಧನ ಇವೆಲ್ಲ ನೀಡುತ್ತವೆ. ನೆಕ್ಸ್ಟು ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 2019ರಲ್ಲಿ ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆಯಾಗಿದೆ. 2019ರಲ್ಲಿ ಪ್ರಾರಂಭವಾಗಿದೆ. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಇದು 2021ರಲ್ಲಿ ಸ್ಥಾಪನೆಯಾಗಿದೆ. ಆಮೇಲೆ ಕರ್ನಾಟಕ ಸವಿತ ಸಮಾಜ ಅಭಿವೃದ್ಧಿ ನಿಗಮ ಇದು 2019ರಲ್ಲಿ ಆಗಿದೆ. ಆಮೇಲೆ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ 2022ರಲ್ಲಿ ಸ್ಥಾಪಿಸಲಾಗಿದೆ. ಇದು ಕರ್ನಾಟಕ ಹಾಲು ಮಂಡಳಿಗಳದ ಸಾಧನೆಗಳು. NCDFI ಇ ಮಾರ್ಕೆಟ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ಹಾಲು ಮಂಡಳಿ ಮಹಾಮಂಡಲಕ್ಕೆ 2022-23ನೇ ಸಾಲಿನ ಅತಿ ಹೆಚ್ಚು ವ್ಯಾಪಾರ ಪಾಲುದಾರ ಹೈಯೆಸ್ಟ್ ಗ್ರಾಸಿಂಗ್ ಬಿಸ್ನೆಸ್ ಪಾರ್ಟ್ನರ್ ಅನ್ನೋ ಪ್ರಶಸ್ತಿಯನ್ನು ಪಡೆದಿದೆ. ವರ್ಲ್ಡ್ ಡೈರಿ ಫೆಡರೇಷನ್ 2022ರಲ್ಲಿ ದೆಹಲಿಯಲ್ಲಿ ನಡೆದ ವಿಶ್ವ ಡೈರಿ ಸಮ್ಮೇಳನ ಇದು ಕೂಡ ಲಭಿಸಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮಾನವ ಅಭಿವೃದ್ಧಿ ಸೂಚಕಗಳು 11 ಸೂಚಕಗಳನ್ನು ಒಳಗೊಂಡಿರುವಂಥದ್ದು. ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಲೆಕ್ಕಾಚಾರ ಮಾಡಲು ಬಳಸುತ್ತಿದ್ದು ನೋಡಿ. ಅದು ಯಾವುದ್ಯಾವುದಂತ ಅಂದರೆ ಜೀವನ ಮಟ್ಟದ ಬಗ್ಗೆ, ವಿದ್ಯುತ್, ಪಕ್ಕಾ ಮನೆ, ಆಮೇಲೆ ಕೃಷಿಯೇತರ ಶೌಚಾಲಯ, ಅಡುಗೆ, ಇಂಧನ, ಸೊ ಇವು ಬರ್ತವೆ. ನೆಕ್ಸ್ಟು ತಲಾ ಆದಾಯ ಕೂಡ ಇದರಲ್ಲೇ ಬರುವಂಥದ್ದು. ನೆಕ್ಸ್ಟು ಆರೋಗ್ಯದ ಬಗ್ಗೆ ನೋಡೋದಾದರೆ ತಾಯಂದಿರ ಮರಣ ದರ ಮತ್ತು ಶಿಶು ಮರಣ ದರ ಮೂಲಕ ಮಾಪನ ಮಾಡ್ತಾರೆ. ಶಿಕ್ಷಣ ನೋಡೋದಾದರೆ ಇದನ್ನು ಸಾಕ್ಷರತಾ ದರ ಮತ್ತು ಒಟ್ಟು ದಾಖಲಾತಿ ದರಗಳ ಮೂಲಕ ಮಾಪನ ಮಾಡುವಂಥದ್ದು. ಬೆಂಗಳೂರು ನಗರ ಜಿಲ್ಲೆಯು ಮೊದಲ ಸ್ಥಾನದಲ್ಲಿದೆ. ಯಾದಗಿರಿ ಜಿಲ್ಲೆಯು ಕೊನೆ ಸ್ಥಾನದಲ್ಲಿದೆ. ಬೆಂಗಳೂರು ನಗರವು ಜಿಲ್ಲಾ ಮಟ್ಟದಲ್ಲಿ ಮಾನವ ಅಭಿವೃದ್ಧಿ ಸಾಧನೆಯಲ್ಲಿ ಅತ್ಯುತ್ತಮವಾಗಿದೆ. ನೆಕ್ಸ್ಟು ಸೊ ಇಷ್ಟಾಗಿದೆ. ಆಮೇಲೆ ಲಿಂಗ ಸಂಬಂಧಿ ಅಸಮಾನತೆ ಸೂಚ್ಯಂಕ, ಆರ್ಥಿಕ ಪಾಲ್ಗೊಳ್ಳುವಿಕೆ, ರಾಜಕೀಯ ಪಾಲ್ಗೊಳ್ಳುವಿಕೆ, ಶೈಕ್ಷಣಿಕ ಸಿದ್ಧಿ, ಸೊ ಇದನ್ನೆಲ್ಲ ನೋಡಿಕೊಂಡು ಅದನ್ನು ಪ್ರಕಟಿಸುವಂಥದ್ದು. ಇದರಲ್ಲಿ ನೋಡೋದಾದರೆ ಸೂಚ್ಯಂಕದ ಮೌಲ್ಯವು 0.21ರಿಂದ 0.50ರವರೆಗೆ ಬದಲಾಗುತ್ತದೆ. ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳು. ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ KES1 ಇದು 2009ರಲ್ಲಿ ಜಾರಿ ಮಾಡಲಾಗಿದೆ, ಕಾರ್ಯನಿರ್ವಹಿಸುತ್ತಿದೆ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಿಗೆ ರಾಜ್ಯ ಮಾಹಿತಿಯ ಉನ್ನತ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಡಿಯೋ ಮತ್ತು ಡೇಟಾ ಸೇವೆಗಳು ಮತ್ತು ಸುರಕ್ಷಿತ ಇಂಟರ್ನೆಟ್ ಸೇವೆಗಳನ್ನು ಇದು ಒದಗಿಸುತ್ತದೆ. ನೆಕ್ಸ್ಟು ಸಂಗ್ರಹಣಾ ಕೋಶದ ಬಗ್ಗೆ ನೋಡೋದಾದರೆ ಈ ಸಂಗ್ರಹಣಾ ಯೋಜನೆಯು ನಿಖರತೆ, ಹೊಣೆಗಾರಿಕೆ, ಆಮೇಲೆ ಪ್ರತಿಕ್ರಿಯಾ ಶಕ್ತಿ ಮತ್ತು ಪಾರದರ್ಶಕತೆಯನ್ನು ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ವೃದ್ಧಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟು ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ ಇದು ಸರ್ಕಾರದ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಸುರಕ್ಷಿತ ಸ್ಥಿತಿಸ್ಥಾಪಕ
ವಿಶ್ವಾಸಾರ್ಹ ಮತ್ತು ಸ್ಕೇಲೆಬಲ್ ಮಾಹಿತಿ ಮೂಲಸೌಕರ್ಯವನ್ನು ಒದಗಿಸಲು, ವೇಗವಾಗಿ ಮತ್ತು ವಿಶ್ವಾಸಾರ್ಹ ನಾಗರಿಕ ಸೇವೆಗಳನ್ನು ಒದಗಿಸಲು ತಮ್ಮ ಇ-ಆಡಳಿತ ಅಪ್ಲಿಕೇಶನ್ಗಳು ಉಪಕ್ರಮವಾಗಿದೆ. ನೆಕ್ಸ್ಟು ಭದ್ರತಾ ಕಾರ್ಯಾಚರಣೆ ಕೇಂದ್ರ. ಇದು ಸೈಬರ್ ದಾಳಿಯಿಂದ ನಮಗೆ ರಕ್ಷಣೆ ಮಾಡುವಂಥದ್ದು. ನೆಕ್ಸ್ಟು ಕರ್ನಾಟಕ ರೆಸಿಡೆಂಟ್ ಡಾಟಾ ಹಬ್ KRDH. ಕರ್ನಾಟಕ ರೆಸಿಡೆಂಟ್ ಡಾಟಾ ಹಬ್ ಕರ್ನಾಟಕ ಸರ್ಕಾರದ ಇಲಾಖೆಯ ಇ-ಸೈನ್, ಆಧಾರ್ ಸಂಬಂಧಿ ಸೇವೆಗಳಾದ ಇವುಗಳ ದೃಢೀಕರಣವನ್ನು ಇದು ಮಾಡುವಂಥದ್ದು. ಆಮೇಲೆ ಡಿಜಿಲಾಕರ್ ಅನ್ನುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಆಮೇಲೆ ಇ-ಆಫೀಸ್ ಭಾರತ ಸರ್ಕಾರ ರಾಷ್ಟ್ರೀಯ ಇ-ಆಡಳಿತ ಕಾರ್ಯಕ್ರಮದಡಿ ಮಿಷನ್ ಮೋಡ್ ಯೋಜನೆಯಾಗಿದೆ. ಅದಾದಮೇಲೆ ಇ-ಫಾರ್ ಅಂತ ಅಂದರೆ ಸ್ಪ್ಯಾರೋ ಎನ್ನುವುದು ಆನ್ಲೈನ್ ವ್ಯವಸ್ಥೆಯಾಗಿದ್ದು ಸಮಗ್ರ ಕಾರ್ಯಕ್ಷಮತಾ ಮೌಲ್ಯಮಾಪನ ಮಾಡುವುದಾಗಿದೆ. ಈ ಕನ್ನಡ ಯೋಜನೆಯು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಕೂಡ ನಮ್ಮ ರಾಜ್ಯ ಸರ್ಕಾರ ಪಡೆದಿದೆ, ಅಂದರೆ ಪ್ರಾರಂಭ ಮಾಡಿದೆ. ನೆಕ್ಸ್ಟು ಕೇಂದ್ರ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮವಾಗಿದೆ ಇದು MyGov.in ಇದು. ಆಮೇಲೆ RTI ಆನ್ಲೈನ್, ಆಮೇಲೆ ಏಕೀಕೃತ ಕುಂದುಕೊರತೆ, ಇವೆಲ್ಲ ತುಂಬ ಇದೆ ಸ್ನೇಹಿತರೆ. ಆಮೇಲೆ ಇ-ಸಹಮತಿ ಕರ್ನಾಟಕ ಸರ್ಕಾರದ CASUE ಅಂದರೆ ಕೇಂದ್ರದ ಒಂದು ಪ್ರಮುಖ ಯೋಜನೆಯಾದ ಇದಾಗಿದೆ. ಸೇವಾ ಸಿಂಧು ಯೋಜನೆಗಳ ಬಗ್ಗೆ ಏನೇನು ಗೊತ್ತೇ ಇದೆ. ಬೆಂಗಳೂರು ಒನ್, ಗ್ರಾಮ ಒನ್, ಇವೆಲ್ಲ ಇದು ಮಾಡೋದು. ಗ್ರಾಮ ಒನ್ ಯೋಜನೆ, ಬೆಂಗಳೂರು ಒನ್ ಯೋಜನೆ. ಇದು ಬೆಂಗಳೂರು ಒನ್ ಯೋಜನೆ ಬಂದುಬಿಟ್ಟು 2005ರಲ್ಲಿ ಪ್ರಾರಂಭ ಮಾಡಲಾಗಿದೆ. ಮೊಬೈಲ್ ಒನ್, ಬೆರಳು ತುದಿಯಲ್ಲಿ ವಿವಿಧ ಸರ್ಕಾರಿ ಸೇವೆಗಳನ್ನು ಪಡೆಯಲು ಇದು ಮೊಬೈಲ್ ಒನ್ ಆಗಿದೆ. ಅದಾದಮೇಲೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರ ಸಮಿತಿ. ಈ ಸಮಿತಿ ಬಂದುಬಿಟ್ಟು ಸರ್ಕಾರ ಆದೇಶದ ಪ್ರಕಾರ 3ನೇ ಅಕ್ಟೋಬರ್ 2000ರಂತೆ ರಾಜ್ಯ ಯೋಜನೆ ಮಂಡಳಿಯಲ್ಲಿ ಕೆಲಸ ನಿರ್ವಹಿಸಿದ ಡಾ. DM ನಂಜುಂಡಪ್ಪನವರ ರಾಜ್ಯದಲ್ಲಿ ಇರುವ ಪ್ರಾದೇಶಿಕ ಅಸಮತೋಲನ ನಿವಾರಿಸುವ ಸಲುವಾಗಿ ಸಮಗ್ರ ವರದಿಯನ್ನು ನೀಡುವಂತೆ ಇದು ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗ. ಇದು ನೋಡೋದಾದರೆ ಮಂಡಳಿಯ ವ್ಯಾಪ್ತಿಯು ಪಶ್ಚಿಮ ಘಟ್ಟಗಳು ಮತ್ತು ಮಲೆನಾಡು ಪ್ರದೇಶ ವ್ಯಾಪ್ತಿಯಲ್ಲಿನ 13 ಜಿಲ್ಲೆಗಳು, 74 ತಾಲೂಕುಗಳನ್ನು ಒಳಗೊಂಡ 65 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಇನ್ನೂ ತುಂಬ ಇದ್ದಾವೆ. ನೆಕ್ಸ್ಟ್ ನೋಡೋದಾದರೆ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ನಾವು ನೋಡೋಣ. ನೋಡಿ, ವಿಶ್ವಸಂಸ್ಥೆಯ 70ನೇ ಶೃಂಗಸಭೆಯು 25ನೇ ಸೆಪ್ಟೆಂಬರ್ 2015ರಂದು 169 ಗುರಿಗಳು ಮತ್ತು 232 ಸೂಚಕಗಳನ್ನೊಳಗೊಂಡಂತೆ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ನಮ್ಮ ಪ್ರಪಂಚವನ್ನು ಪರಿವರ್ತಿಸುವುದು, ಸುಸ್ಥಿರ ಅಭಿವೃದ್ಧಿಗಾಗಿ 2030 ಅಜೆಂಡಾ ಎಂಬ ನಿರ್ಣಯವನ್ನು ಅಳವಡಿಸಿಕೊಂಡಿತು. ನೆಕ್ಸ್ಟ್ ನೋಡೋದಾದರೆ ಈ ನೀತಿ ಆಯೋಗವು 2018ರಲ್ಲಿ ಸೂಚ್ಯಂಕ ವರದಿ ಹಾಗೂ ಡ್ಯಾಶ್ ಬೋರ್ಡನ್ನು ಸಿದ್ಧಪಡಿಸಿದೆ. ಇದು ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 17 ಸುಸ್ಥಿರ ಅಭಿವೃದ್ಧಿಗಳನ್ನು ಸಾಧನೆ ಒಳಗೊಂಡಿದೆ. ನೋಡಿ, ಗುರಿಗಳು ನೋಡೋದಾದರೆ ಭೂಮಿ ಸಮೃದ್ಧಿ, ಶಾಂತಿ, ಪಾಲುದಾರಿಕೆ. ಭೂಮಿ ಸುಸ್ಥಿರ ಬಳಕೆ, ಉತ್ಪಾದನೆ ಮೂಲಕ ಭೂಮಿಯನ್ನು ಅವನತಿಯಿಂದ ರಕ್ಷಿಸುವುದಾಗಿದೆ. ಸಮೃದ್ಧಿ, ಆಮೇಲೆ ಶಾಂತಿ ಅಂದರೆ ಅದೇ ಭಯ ಮತ್ತು ಹಿಂಸೆಯಿಂದ ಮುಕ್ತವಾಗಿರುವುದು. ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತು ನಾವು ನೋಡೋದಾದರೆ ಬಡತನ ನಿರ್ಮೂಲನೆ ಒಂದನೇದು. ನೆಕ್ಸ್ಟು ಹಸಿವು ಮುಕ್ತ ಅಂದರೆ ಝೀರೋ ಹಂಗರ್. ನೆಕ್ಸ್ಟು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. ಅದಾದಮೇಲೆ ಗುಣಮಟ್ಟ ಶಿಕ್ಷಣ, ಲಿಂಗ ಸಮಾನತೆ, ಶುದ್ಧ ನೀರು ಮತ್ತು ನೈರ್ಮಲ್ಯ. ಆಮೇಲೆ ಕೈಗೆಟುಕುವ ಮತ್ತು ಶುದ್ಧ ಶಕ್ತಿ. ಆಮೇಲೆ ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ಉದ್ಯಮ, ಆವಿಷ್ಕಾರ ಮತ್ತು ಮೂಲಸೌಕರ್ಯ, ಅಸಮಾನತೆಗಳ ಇಳಿಕೆ. ಅದಾದಮೇಲೆ
ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆಗಳು, ಹವಾಮಾನದ ಬಗ್ಗೆ ಉಪಕ್ರಮ, ಜಲದ ಜೀವರಾಶಿ, ಭೂಮಿಯ ಮೇಲಿನ ಜೀವರಾಶಿ, ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು, ಗುರಿ ಮುಟ್ಟುವ ಸಹಭಾಗಿತ್ವ. ಲಾಸ್ಟ್ನೇದು